Hello, my dear students. ನಮಸ್ಕಾರ ಎಲ್ರಿಗೂ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಸ್ಟಡೀಸ್ ಹೇಗೆ ನಡೀತಾ ಇದೆ? ಮಸ್ತಾಗಿದೆಯಾ? ಚೆನ್ನಾಗಿ ಓದ್ತಾ ಇದ್ದೀರಾ? ಹೇಗಿದೆ ಪ್ರಿಪರೇಷನ್ಸ್ ಎಕ್ಸಾಮ್ಸ್ಗೆ? KCET ಎಕ್ಸಾಮ್ಸ್ಗೆ ಏನಾದ್ರು ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ? ನನಗೇನೋ ಆ ಥರ ಅನ್ನಿಸ್ತಾ ಇಲ್ಲ. ಯಾಕಂದರೆ KCET ಎಕ್ಸಾಮ್ಸ್ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ಜಸ್ಟ್ ಬೋರ್ಡ್ ಎಕ್ಸಾಮ್ಸ್ ಪ್ರಾಬ್ಲಮ್ಸ್ಗಳನ್ನ ಏನಿದೆ ಅದನ್ನು ನೋಡಿದ್ರೆ ಸಾಲೋದಿಲ್ಲ. ನಾವು DPPs ಏನು ಕೊಡ್ತಾ ಇದ್ದೀವಿ ಅದನ್ನು ಕೂಡ ನೋಡಬೇಕು. ಆ್ಯಂಡ್ ಐ ಆಮ್ ಸೀಯಿಂಗ್ ದ್ಯಾಟ್ and I can watch that my students are not seeing the DPPs ನಿಜ ನೋಡ್ತಾ ಇದ್ದೀರಾ? Can I get your comments in the comment section? ಸೊ ನನಗೆ ಗೊತ್ತಾಗ್ಬೋದು ನೀವೇನಾದರೂ DPPs ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ಮೆನ್ಷನ್ ಮಾಡಿ, ಎಸ್ ಸರ್ ವಿ ಆರ್ ವಾಚಿಂಗ್ DPP ಕ್ವಶನ್ಸ್. ಸೊ DPP ಕ್ವಶನ್ಸ್ ನೋಡ್ತಾ ಇದ್ದೀವಿ, ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತೇಳಿ ಜಸ್ಟ್ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನನಗೂ ಕೂಡ ಗೊತ್ತಾಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂತ. ಹಾಗಾದರೆ ಇವತ್ತು ನಾವು ಏನಕ್ಕೆ ಇಲ್ಲೆಲ್ಲ ಸೇರಿದ್ದೀವಿ ಅಂತಂದರೆ ಟು ಡಿಸ್ಕಸ್ ಅಬೌಟ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಎಲ್ಲೋ ಕೇಳಿದ್ದೀರಲ್ಲ, ಇದು ಫಸ್ಟ್ PU ಇಲ್ಲಿ ಓದಿದ್ದು ನೆನಪಿದೆಯಾ? ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಬಗ್ಗೆ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಫಸ್ಟ್ PU ಅಲ್ಲ 10th ಎಲ್ಲಿ ಯಾವುದ್ರಲ್ಲಿ ಕಲ್ತಿದ್ರಿ ಸ್ಟೂಡೆಂಟ್ಸ್? ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕಲ್ತಿದ್ರಿ, ನೆನಪಿದೆಯಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ 10th ಕಲ್ತಿದ್ರಿ. ಆ್ಯಂಡ್ ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಅಷ್ಟೇ, ಇನ್ನೊಂದು ರೀತಿ ಒಂದು ಪ್ರೋಗ್ರೆಷನ್ಸ್ ಕಲಿತೀರಿ, ದಟ್ ಈಸ್ ಕಾಲ್ಡ್ ಆಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್. ಅದಕ್ಕಿಂತ ಮುಂಚೆ ಸೀಕ್ವೆನ್ಸ್ ಅಂದ್ರೇನು, ಸೀರೀಸ್ ಅಂದ್ರೇನು, ಯಾಕಾಗಿ ಸೀಕ್ವೆನ್ಸ್ ಕಲಿತೀವಿ ನಾವು, ಇದನ್ನೆಲ್ಲ ಸ್ವಲ್ಪ ನೋಡೋಣ ಅಲ್ಲ, ರೈಟ್? ಸೊ ಇದರಲ್ಲಿ ಮೊದಲನೇದಾಗಿ ಸೀಕ್ವೆನ್ಸ್ ಅಂದರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸಪೋಸ್ ಸ್ಟೂಡೆಂಟ್ಸ್ ನಾವೇನಾದರೂ ಒಂದು ನಂಬರ್ಸ್ನ ಲಿಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸಪೋಸ್ ಐ ರೈಟ್ ಲೈಕ್ ದಿಸ್ 3, 7, 4 ಈ ರೀತಿ ಬರೀತೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇಫ್ ಐ ಆಸ್ಕ್ ಯು ಟು ಟೆಲ್ ವಾಟ್ ಈಸ್ ದ ನೆಕ್ಸ್ಟ್ ನಂಬರ್, ಇಫ್ ಐ ಆಸ್ಕ್ ಯು ಟು ಟೆಲ್ ಫಿಲ್ ದಿಸ್ ನೆಕ್ಸ್ಟ್ ನಂಬರ್ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಕ್ಯಾನ್ ಯು ಟೆಲ್ ಇಟ್ ಸ್ಟೂಡೆಂಟ್ಸ್? ಕ್ಯಾನ್ ಯು ಗೆಸ್ ವಾಟ್ ಇಸ್ ದಟ್ ನಂಬರ್ ಯು ಗೆಟ್? ನನಗೂ ಕೂಡ ಗೊತ್ತಿಲ್ಲ ನಾನು ಏನು ಬರೀತೀನಿ ಅಂತ, ಯಾಕಂದರೆ ದೆರ್ ಈಸ್ ನೋ ಪರ್ಟಿಕ್ಯುಲರ್ ಪ್ಯಾಟ್ರನ್ ಇಯರ್, ರೈಟ್? ಬಟ್ ಸಪೋಸ್ ಇಫ್ ಐ ಟೆಲ್ 2, 4, 6 ಅಂತ ಬರೆದು ನೆಕ್ಸ್ಟ್ ಪ್ಲೇಸ್ ಫಿಲ್ ಮಾಡಿ ಅಂತಂದರೆ ಕ್ಲೀನಾಗಿ ಹೇಳ್ತೀರಾ ನೀವು ಏನಂತ, ಸರ್ 8 ಇಸ್ ದ ನಂಬರ್ ಇಯರ್. ಸೊ ಯಾವ ನಂಬರ್ ಬರುತ್ತೆ ಇಲ್ಲಿ? 8 ಅಂತ ಬರುತ್ತೆ ನೆಕ್ಸ್ಟ್ ನಂಬರ್. ಬಟ್ ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ವಿ ಡೋಂಟ್ ನೋ ವಾಟ್ ಇಸ್ ದ ನಂಬರ್. ಇದರಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ದೆರ್ ಇಸ್ ನೋ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಯರ್. ಸೊ ಹಾಗಾದರೆ if I just list the numbers, if I just try to list the numbers, and if it is satisfying particular pattern like this, if it is organized into a particular pattern, then it is called as a sequence. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ಟರ್ಮ್ಸ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಟರ್ಮ್ಸ್ ಆರ್ ನಥಿಂಗ್ ಬಟ್ ದ ಮೆಂಬರ್ಸ್. ಹೇಗೆ ನೀವು ಸೆಟ್ಸಲ್ಲಿ ದ ಮೆಂಬರ್ಸ್ ಅಂತ ಹೇಳ್ತೀರಾ, ಎಲಿಮೆಂಟ್ಸ್ ಅಂತ ಹೇಳ್ತೀರಾ, ಅದೇ ಥರ ಇಲ್ಲೂ ಕೂಡ ಹೇಳ್ಬೋದು. ನಾನೊಂದು ಸೀಕ್ವೆನ್ಸ್ ಅಂತ ತಗೊಂಡ್ರೆ, ಇಫ್ ಐ ಟೇಕ್ ಅ ಸೀಕ್ವೆನ್ಸ್ ಸ್ಟೂಡೆಂಟ್ಸ್, ದೆನ್ ಇಯರ್ ಆಲ್ಸೋ ವಾಟ್ ಎವರ್ ದ ಟರ್ಮ್ಸ್ ಕಮ್ಸ್ ಅಂಡರ್ ದಟ್ ಸೀಕ್ವೆನ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಮೆಂಬರ್ಸ್. ಓಕೆನಾ? ಸೊ ಈ ಮೆಂಬರ್ಸ್ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಇಲ್ಲಿ, ಅವರೆಲ್ಲ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಫಾಲೋ ಮಾಡಿದ್ರೆ ದೆನ್ ಐ ಕ್ಯಾನ್ ಟೆಲ್ ದ್ಯಾಟ್ ದೋಸ್ ಮೆಂಬರ್ಸ್ ಆರ್ ಇನ್ ಅ ಸೀಕ್ವೆನ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಟರ್ಮ್ಸ್ ಅಂತ ಹೇಳಿದೆ. ಸೊ ಟರ್ಮ್ಸ್ ಅಂದರೆ ಏನಿಲ್ಲಿ? ಸಪೋಸ್ ಐ ಜಸ್ಟ್ ಟೋಲ್ಡ್ ಯು ನಾವು ಸೀಕ್ವೆನ್ಸ್ ಅಂದರೆ ಒಂದು ಡೆಫಿನೇಷನ್ ಕೊಟ್ಟೆ ಅಲ್ಲ. ಸೊ ವಾಟ್ ಯು ಮೀನ್ ಬೈ ಅ ಸೀಕ್ವೆನ್ಸ್ ಸ್ಟೂಡೆಂಟ್ಸ್? ಅ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಸೊ ಇಫ್ the members of a list satisfies a particular pattern, then it is called as, then the members are said to be in a sequence. Then the members are said to be in a sequence. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ ಅಂದರೆ ಎಲ್ಲರಿಗೂ ಏನು ಅಂತ ಗೊತ್ತಾಗಿದೆ ಅಲ್ಲ? ಸೊ ಸೀಕ್ವೆನ್ಸ್ ಅಂದರೆ ಏನಿಲ್ಲ, ಒಂದು ಲಿಸ್ಟ್ ಆಫ್ ನಂಬರ್ಸ್ ಬರುತ್ತೆ. ಆ ನಂಬರ್ಸ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ಸಚ್ ಅ ಪ್ಯಾಟರ್ನ್ then the members are said to be in a particular sequence. Then the pattern, such a pattern is said to be a sequence. ಅರ್ಥ ಆಗ್ತಿದೆಯಾ? ಓಕೆ, ಸೊ ಹಾಗಾದ್ರೆ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು, ರೈಟ್? ಸೊ ಟರ್ಮ್ಸ್ ಯಾವ ರೀತಿ ಇರುತ್ತೆ ಇದರಲ್ಲಿ, ಹೌ ದ ಟರ್ಮ್ಸ್ ಲುಕ್ ಲೈಕ್, ಹೌ ದ ಮೆಂಬರ್ಸ್ ಲುಕ್ ಲೈಕ್. ನೋಡಿ, ನನಗೆ ಪ್ರತಿಯೊಂದು ಮೆಂಬರ್ಸ್ಗೂ ಕೂಡ ವಾಟ್ ಐ ವಿಲ್ ಗಿವ್ ಸರ್ಟನ್ ನೇಮ್ ಇಯರ್, ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ಇಲ್ಲಿ ಏನಿದೆ ಮೆಂಬರ್ಸ್ಗಳು, ಅದಕ್ಕೆ A1, ಓಕೆ, ಆ್ಯಂಡ್ ದೆನ್ ಐ ಟೇಕ್ ಇಟ್ ಆಸ್ A2, then I take it as A3,
and then here A4 and so on and so on. ಈ ರೀತಿ ಬರ್ಕೊಂಡು ಬರ್ತೀನಿ. Okay, so the members of the sequence are named as, so the members of the sequence are named as, the members of the sequence are named as A1, A2, A3 and so on up to AN, where students idrali, yeah, these are commas students, idella comma ide. So idrali AN anta enide, this is called as nth term, where AN is called as the nth term of the sequence, where AN is called the nth term of the sequence. So nth term inda ಏನು ಉಪಯೋಗ? So what is the benefit of this nth term, students? Usually the nth term of the sequence will give us the formula. On the nth term ಏನಿದೆ students, that will give us the formula. ಏನು formula? ಈಗ ನಾನು nth term ಬರ್ಕೊಂಡ್ರೆ, that if I write this particular nth term, if I try to write the nth term, students, then based on that I can construct the sequence. Suppose I just write like this. Nodi, suppose I write let AN equals to 2n minus 1 anta kodtini. Okay, and I will tell that whatever this n I have written, this is nothing but natural number. Okay na? Hagadre suppose I write here A1 anta baradre enagutte students, idralli I get 2 into 1 minus 1, which is nothing but 1, and A2 is nothing but, yes, 2 into 2 minus 1, which is nothing but 3. A3, so A3 andre enagutte 2 into 3 minus 1, which is nothing but 5. ಈ ರೀತಿ ಬರುತ್ತಲ್ಲ. So what are these numbers, student? This is nothing but the odd number. ಹಾಗಾದ್ರೆ to construct the odd numbers, what is the formula we use, students? We use 2n minus 1 as the formula. ಅರ್ಥ ಆಗ್ತಿದ್ಯಾ? ಹಂಗಾದ್ರೆ even numberಗೆ ಏನು ಫಾರ್ಮುಲಾ ಆಗುತ್ತೆ? What is the formula for even number, students? Yes, the formula for even numbers is nothing but an equals to 2n. ಫಾರ್ಮುಲಾ ಫಾರ್ ಈವನ್ ನಂಬರ್ಸ್ ಅಂತ ಹೇಳೋದಕ್ಕಿಂತ ಫಾರ್ಮುಲಾ ಟು ಕನ್ಸ್ಟ್ರಕ್ಟ್ ದಿ ಈವನ್ ನಂಬರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಫಾರ್ಮುಲಾ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಈವನ್ ನಂಬರ್ಸ್, ಫಾರ್ಮುಲಾ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಈವನ್ ನಂಬರ್ಸ್ ಇಸ್ ನಥಿಂಗ್ ಬಟ್ 2n. ಅರ್ಥ ಆಗ್ತಿದ್ಯಾ? ಫಾರ್ಮುಲಾ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಈವನ್ ನಂಬರ್ಸ್ ಇಸ್ 2n and ಫಾರ್ಮುಲಾ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಆಡ್ ನಂಬರ್ಸ್ ಇಸ್ ನಥಿಂಗ್ ಬಟ್ 2n minus 1. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಯೂಟಿಲೈಸ್ ದ nth ಟರ್ಮ್. ಸೊ ಹಾಗಾದ್ರೆ ಇದರಲ್ಲಿ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನನಗೆ. ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಅದರಲ್ಲಿ ಇರೋ ಮೆಂಬರ್ಸ್ಗಳು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಫಾಲೋ ಮಾಡುತ್ತೆ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಸೀಕ್ವೆನ್ಸ್. ಆ್ಯಂಡ್ ಮೆಂಬರ್ಸ್ಗಳನ್ನ ಹೇಗೆ ಬರಿತೀವಿ, ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಬರೆದೆ, A1, A2, A3 ಆ್ಯಂಡ್ ಸೋ ಆನ್ ಅಪ್ ಟು AN. ಆ್ಯಂಡ್ AN ಏನಂತ ಕರೆದ್ವಿ, nth ಟರ್ಮ್ ಅಂತ ಕರೆದ್ವಿ. ಹಾಗಾದ್ರೆ nth ಟರ್ಮ್ದು ಯೂಸ್ ಏನು? nth ಟರ್ಮ್ ಇಸ್ ನಥಿಂಗ್ ಬಟ್ ಇಟ್ ಪ್ರೊವೈಡ್ಸ್ ಅಸ್ ದ ಫಾರ್ಮುಲಾ. ಸೊ ಒಂದು ಫಾರ್ಮುಲಾ ಪ್ರೊವೈಡ್ ಮಾಡುತ್ತೆ, ಆ ಫಾರ್ಮುಲಾಯಿಂದ ನಾವೇನು ಮಾಡ್ಬೋದು ಅಂತಂದ್ರೆ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಹಾಗಾದ್ರೆ ನಮಗೆ ಈಗ ಒಂದು ಡೌಟ್ ಬರುತ್ತೆ, ಸರ್ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್ ಏನೋ ಹೇಳಿದ್ರಿ, ನಮಗೆ ಇದರಿಂದ ಫೈನೈಟ್ ಸೀಕ್ವೆನ್ಸ್ ಸಿಗುತ್ತಾ, ಇನ್ಫೈನೈಟ್ ಸೀಕ್ವೆನ್ಸ್ ಸಿಗುತ್ತಾ ಸರ್? ಸೊ ಫೈನೈಟ್ ಸಿಗುತ್ತಾ, ಇನ್ಫೈನೈಟ್ ಸಿಗುತ್ತಾ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಲಿಸ್ಟ್ ವಾಟ್ ವಿ ವಾಂಟ್. Okay, so the list, if you want a list where the list is countable, then such a list is called as, or such a sequence is called as finite sequence. ಓಕೆ, ಆ್ಯಂಡ್ ನಮಗೇನಾದರೂ ಒಂದು ಲಿಸ್ಟ್ ಬೇಕಾಗಿದೆ, ಅದರಲ್ಲಿ ಅನ್ಕೌಂಟಬಲ್ ಮೆಂಬರ್ಸ್ ಇದ್ದಾರೆ, ದೇರ್ ಆರ್ ಅನ್ಕೌಂಟಬಲ್ ಮೆಂಬರ್ಸ್, ಕೌಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಅದನ್ನ ಏನಂತ ಕರಿತೀವಿ, ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ನಾವೇನಂತ ಮಾಡ್ಬೋದು ಇದರಲ್ಲಿ, ನೆಕ್ಸ್ಟ್ ಡೆಫಿನೇಷನ್ಸ್ ಕಡೆ ಗಮನ ಕೊಟ್ಟರೆ ಫೈನೈಟ್ ಸೀಕ್ವೆನ್ಸ್ ಮತ್ತು ಇನ್ಫೈನೈಟ್ ಸೀಕ್ವೆನ್ಸ್ ಬಗ್ಗೆ ಗಮನ ಕೊಡೋಣ. ಸೊ ಫೈನೈಟ್ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್, ಫೈನೈಟ್ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಫೈನೈಟ್ ಸೀಕ್ವೆನ್ಸ್. So finite sequence andre students, a sequence which has finite number of members in it, finite number of members or elements, ಯಾವ ರೀತಿ ಏನಾದರೂ ಕರಿಬಹುದು, finite number of members or elements in it, then such a sequence is called as finite sequence. Then such a sequence is called as finite sequence. Is called as finite sequence.
ನೆಕ್ಸ್ಟ್ ಅದೇ ರೀತಿ ಸ್ಟೂಡೆಂಟ್ಸ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಬಂದರೆ, ಸೊ ಕಮಿಂಗ್ ಟು ದಿಸ್ ಇನ್ಫೈನೈಟ್ ಸೀಕ್ವೆನ್ಸ್, yes, a sequence which has infinite number of members. Okay, so a sequence which is not finite ಅಂತ ಬರೆಯೋಣ ಬೇಕಾದ್ರೆ. ಸೊ ಫೈನೈಟ್ ಅಂತ ಅಂದರೆ ಫೈನೈಟ್ ನಂಬರ್ ಆಫ್ ಮೆಂಬರ್ಸ್ ಅನ್ನೋದಕ್ಕಿಂತ ಬೇಕಾದರೆ ಕೌಂಟೇಬಲ್ ಅಂತಲೂ ಕೂಡ ಕರಿಬೋದು ನೀವು ಇದರಲ್ಲಿ, ಕೌಂಟೇಬಲ್ ನಂಬರ್ ಆಫ್ ಮೆಂಬರ್ಸ್. ಸೊ ಕೌಂಟೇಬಲ್ ನಂಬರ್ ಆಫ್ ಮೆಂಬರ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಹಾಗಾದರೆ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಏನಾಗುತ್ತೆ, ಆ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಅ ಫೈನೈಟ್ ಸೀಕ್ವೆನ್ಸ್, ಆ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಅ ಫೈನೈಟ್ ಸೀಕ್ವೆನ್ಸ್. ಹಾಗಾದರೆ ಸ್ಟೂಡೆಂಟ್ಸ್ ಅದಕ್ಕಿಂತ ಮುಂಚೆ ದ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್, ಓಕೆ, ದ ಮೆಂಬರ್ಸ್ ಆಫ್ ದ ಫೈನೈಟ್ ಸೀಕ್ವೆನ್ಸ್ ಆರ್ ಲಿಸ್ಟೆಡ್ ಲೈಕ್ ದಿಸ್ ಅಂತ ಬರೆಯೋಣ. ದ ಮೆಂಬರ್ಸ್ of the finite sequence, the members of the finite sequence are listed as A1, A2, A3 and so on up to A10 ಅಂತ ಅನ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಓಕೆ, A10 and so on. ಇನ್ನು ಸ್ವಲ್ಪ ಬೇಕಂತಂದ್ರೆ ಸೊ ಇಲ್ಲಿ ಎನ್ ಅಂತ ಅನ್ಕೊಳ್ಳೋಣ, ವೇರ್ ಎನ್ ಇಸ್ ಸಮ್ ಫೈನೈಟ್ ವ್ಯಾಲ್ಯೂ, ಅರ್ಥ ಆಗ್ತಿದ್ಯಾ? ಓಕೆ, ಆ್ಯಂಡ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂದ್ರೆ ಏನಾಗುತ್ತೆ ಇಲ್ಲಿ? ವಾಟ್ ಈಸ್ ಇನ್ಫೈನೈಟ್ ಸೀಕ್ವೆನ್ಸ್ ಸ್ಟೂಡೆಂಟ್ಸ್? ಇನ್ಫೈನೈಟ್ ಸೀಕ್ವೆನ್ಸ್, ಸೊ ಇನ್ಫೈನೈಟ್ ಸೀಕ್ವೆನ್ಸ್ ಅಂದ್ರೆ ಏನಾಗುತ್ತೆ? ಆ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಫೈನೈಟ್, ಆ ಸೀಕ್ವೆನ್ಸ್ ಫೈನೈಟ್ ಆಗಿರೋದಿಲ್ಲ. ಓಕೆ, ಸೊ ಮುಂಚೆದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಇಯರ್, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2, 4, 6, 8, 10. ಓಕೆ, ಸೊ ಇದರಲ್ಲಿ ಎಷ್ಟು ಟರ್ಮ್ ಇದೆ ಸ್ಟೂಡೆಂಟ್ಸ್? 5 ಟರ್ಮ್ಸ್. ಸೊ ಹಂಗಾದ್ರೆ ಎನ್ ಜಾಗದಲ್ಲಿ ಏನು ಬರುತ್ತೆ? A5 ಅಂತ ಬರುತ್ತೆ. ಆ್ಯಂಡ್ ಸಿ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್? ಓನ್ಲಿ 5 ನಂಬರ್ ಆಫ್ ಟರ್ಮ್ಸ್. ಬಟ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಆ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಫೈನೈಟ್, a sequence which is not finite, a sequence which is not a finite sequence, or which a sequence which is not finite is called as, not finite andre uncountable. Okay, uncountable number of members, idre a sequence which is not finite is called as infinite sequence. ನೋಡಿ, ಇದೇ ಈವನ್ ನಂಬರ್ಸ್ನ ಸ್ಟೂಡೆಂಟ್ಸ್, ನಾನು ಏನು ಈವನ್ ನಂಬರ್ಸ್ ಬರ್ತಿದ್ದೀನಿ ಇದರಲ್ಲಿ, ಅದನ್ನು ಏನಂತ ಬರಿಬೋದು ನಾನು? ಎಕ್ಸಾಂಪಲ್ ಕೊಟ್ಕೊಂಡ್ರೆ, ಸೊ ಐ ವಿಲ್ ರೈಟ್ ಲೈಕ್ ದಿಸ್ 2, 4, 6, 8, 10 ಆ್ಯಂಡ್ ಸೋ ಆನ್ ಅಂತ ಬರ್ಕೊಂಡು ಹೋಗ್ತೀನಿ. ಓಕೆ, ಐ ಡೋಂಟ್ ನೋ ವಾಟ್ ಇಸ್ ದ ಎಂಡ್ ಇಯರ್, ಬಟ್ ಐ ನ್ಯೂ ದ್ಯಾಟ್ ದ ಎಂಡ್ ಇಯರ್ ವಾಸ್ 10. ಇದರಲ್ಲಿ ಎಂಡ್ 10 ಇತ್ತು, ಬಟ್ ಇದರಲ್ಲಿ ಎಂಡ್ ಏನಂತ ಗೊತ್ತಿಲ್ಲ. ಸೊ ಸಚ್ ಅ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಇನ್ಫೈನೈಟ್ ಸೀಕ್ವೆನ್ಸ್. ವಿ ಕೆನಾಟ್ ಟೆಲ್ ವೇರ್ ಇಟ್ ಆ್ಯಕ್ಚುಲಿ ಎಂಡ್ಸ್. ಓಕೆ, ಸೊ ಹಾಗಾದರೆ ಇದರಲ್ಲಿ ಏನಂತ ಬರಿಬೋದು? ಓಕೆ, ದ ನಂಬರ್ಸ್. So yeah, the members of the finite sequence, the members of the finite sequence of the infinite sequence, the members of the infinite sequence are listed as A1, A2, A3 and so on up to A10 and so on up to AN, and then again I put a dot. Okay, so after even the nth term ಆದ್ಮೇಲೂ ಕೂಡ ಕೆಲವು ಟರ್ಮ್ಸ್ಗಳಿದೆ. ಅಂದರೆ ಸಪೋಸ್ 100 ಟರ್ಮ್ಸ್ ಬರಿತೀನಿ, ಬಟ್ 100 ಟರ್ಮ್ ಏನೇ ಕಡೆದಾಗೋದಿಲ್ಲ. ಈವನ್ ದೆರ್ ಆರ್ ಟರ್ಮ್ಸ್ ಈವನ್ ಆಫ್ಟರ್ ದಿ 100th ಟರ್ಮ್. ಅರ್ಥ ಆಗ್ತಿದ್ಯಾ? ಸೊ ಕಂಟಿನ್ಯೂ ಆಗ್ತಾ ಇರುತ್ತೆ, ದೆರ್ ಇಸ್ ನೋ ಎಂಡ್ ಟು ಇಟ್. ಸೊ ಸಚ್ ಅ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ಇನ್ಫೈನೈಟ್ ಸೀಕ್ವೆನ್ಸ್. ಆ್ಯಂಡ್ ನೌ ಐ ವಾಸ್ ಡಿಸ್ಕಸಿಂಗ್ ಸ್ಟೂಡೆಂಟ್ಸ್, ಪ್ರತಿಯೊಂದು ಸೀಕ್ವೆನ್ಸ್ಗೂ ಕೂಡ ಫಾರ್ಮುಲಾ ಇರುತ್ತಾ? ನೋಡಿ, ಲಾಸ್ಟಲ್ಲಿ ನಾನು ಬರೆದೆ. ಸೊ ದೆರ್ ವಾಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ದ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್. ಸೊ ಈವನ್ ನಂಬರ್ಗೆ ಏನು ಬರುತ್ತೆ, ಆಡ್ ನಂಬರ್ಗೆ ಏನು ಬರುತ್ತೆ ಅಂತ ಹೇಳಿದೆ. ಬಟ್ ಸಪೋಸ್ ಇಫ್ ಐ ರೈಟ್ ಅ ಪ್ರೈಮ್ ನಂಬರ್, ನೋಡಿ, ಸಪೋಸ್ ಸ್ಟೂಡೆಂಟ್ಸ್ ಐ ಲಿಸ್ಟ್ ಲೈಕ್ ದಿಸ್ 2, 3, 5, 7, 11 and so on ಅಂತ ಬರೆದ್ರೆ, ಕ್ಯಾನ್ ಯು ಟೆಲ್ ವಾಟ್ ಈಸ್ ದ nth ಟರ್ಮ್ ಆಫ್ ದಿಸ್ ಸ್ಟೂಡೆಂಟ್ಸ್? ಸೊ ಅಂದರೆ nth ಟರ್ಮ್ನ ಡಿಟರ್ಮೈನ್ ಮಾಡಿಕೊಂಡು ಕ್ಯಾನ್ ಯು ಜನರೇಟ್ ಆಲ್ ದೀಸ್ ನಂಬರ್ಸ್? ಸಾಧ್ಯ ಆಗುತ್ತಾ? ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ ಅಲ್ಲ, ರೈಟ್? ಯಾಕಂದರೆ
ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಹೇಗೆ ಆಡ್ ನಂಬರ್ಸ್ಗೆ 2n-1 ಅಂತ ಬರೆದು ಜನರೇಟ್ ಮಾಡ್ಕೊಂಡು ಹೋದೆ, ಈವನ್ ನಂಬರ್ಸ್ಗೆ 2n ಅಂತ ಬರೆದು ಜನರೇಟ್ ಮಾಡ್ಕೊಂಡು ಹೋದೆ. ಬಟ್ ಇದರಲ್ಲಿ ಈ ಸೀಕ್ವೆನ್ಸಲ್ಲಿ ನನಗೆ ಆ ರೀತಿ nth ಟರ್ಮ್ಗೆ ಯಾವುದೇ ರೀತಿ ಫಾರ್ಮುಲಾ ಸಿಗೋದಿಲ್ಲ. ಓಕೆ, ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಫಾರ್ಮುಲಾ ಟು ರೈಟ್ ದ nth ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಬಿಕಾಸ್ ಇಟ್ ಇಸ್ ಅ ಪ್ರೈಮ್ ನಂಬರ್ ಸೀಕ್ವೆನ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದರಿಂದ ನಿಮಗೆ ಗೊತ್ತಾಗಬೇಕಾಗಿರೋದೇನು ಅಂತಂದರೆ, ಪ್ರತಿಯೊಂದು ಸೀಕ್ವೆನ್ಸ್ಗೂ ಕೂಡ ಫಾರ್ಮುಲಾ ಇರಬೇಕು ಅಂತ ಏನಿಲ್ಲ. There are sequences which does not have formula. There are sequences which have formula. ಅರ್ಥ ಆಗ್ತಿದ್ಯಾ? ಸೊ ಆ ರೀತಿ ಒಂದು ಸೀಕ್ವೆನ್ಸ್ನ ನಾವೀಗ ಫೈಂಡ್ ಔಟ್ ಮಾಡಕ್ಕೆ ಹೋಗ್ತೀವಿ. ದಟ್ ಇಸ್ ನಥಿಂಗ್ ಬಟ್ ದ ಜಾಮೆಟ್ರಿಕ್ ಪ್ರೋಗ್ರೆಷನ್. ಹಾಗಾದರೆ ಪ್ರೋಗ್ರೆಷನ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಪ್ರೋಗ್ರೆಷನ್? ಪ್ರೋಗ್ರೆಷನ್ ಅಂತಂದರೆ ಇಷ್ಟೇನೆ, ಅದು ಒಂದು ಏನೇ ಆ ಸೀಕ್ವೆನ್ಸ್ಗಳನ್ನ ಬರ್ಕೊಂಡು ಬಂದರೂ ಆಲ್ ದೋಸ್ ಸೀಕ್ವೆನ್ಸಸ್ ವಿಲ್ ಸ್ಯಾಟಿಸ್ಫೈ ಅ ಪರ್ಟಿಕ್ಯುಲರ್ ಪ್ಯಾಟ್ರನ್. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಓದಿದ್ರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಯಿತು, ಯಾವುದೇ ಸೀಕ್ವೆನ್ಸ್ ತಗೊಳ್ಳಿ, ಇಫ್ ಐ ಟೇಕ್ ಅ ಪರ್ಟಿಕ್ಯುಲರ್ ಸೀಕ್ವೆನ್ಸ್, ಇಟ್ ಹ್ಯಾಸ್ ಒನ್ ಕಾಮನ್ ಥಿಂಗ್, ದಟ್ ಈಸ್ ದ ಡಿಫರೆನ್ಸ್ ಆಫ್ ಸಕ್ಸೆಸಿವ್ ಟರ್ಮ್ಸ್ ಆರ್ ಕಾನ್ಸ್ಟೆಂಟ್ ಆರ್ ಇಸ್ ಕಾನ್ಸ್ಟೆಂಟ್. ಹೌದಲ್ಲ? ದ ಡಿಫರೆನ್ಸ್ ಆಫ್ ಸಕ್ಸೆಸಿವ್ ಟರ್ಮ್ ಇಸ್ ಕಾನ್ಸ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಇದರಲ್ಲಿ ಕೂಡ ಜೊಮೆಟ್ರಿಕ್ ಪ್ರೋಗ್ರೆಷನ್ ಕೂಡ ಅದೇ ರೀತಿ ಒಂದು ಏನು ವಿ ಕ್ಯಾನ್ ಟೆಲ್ ಅ ಡೆಫಿನೇಷನ್ ಇಸ್ ಸ್ಯಾಟಿಸ್ಫೈಡ್, ದೆನ್ ಸಚ್ ಅ ಪ್ರೋಗ್ರೆಷನ್ ಆರ್ ಸಚ್ ಅ ಸೀಕ್ವೆನ್ಷನ್ ಇಸ್ ಕಾಲ್ಡ್ ಆಸ್ ಅ ಪ್ರೋಗ್ರೆಷನ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ಕಲಿಬೇಕು ಇದರಲ್ಲಿ ಅಂತಂದರೆ, ವಿ ನೀಡ್ ಟು ಲರ್ನ್ ಅಬೌಟ್ ಸೀರೀಸ್ ಬಗ್ಗೆ ತಿಳ್ಕೋಬೇಕು. ಹೇಗೆ ನಾವು ಸೀಕ್ವೆನ್ಸ್ ಬಗ್ಗೆ ತಿಳ್ಕೊಂಡ್ವಿ ಅದೇ ರೀತಿ ಸೀರೀಸ್ ಬಗ್ಗೆ ತಿಳ್ಕೋಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕಾನ್ಸೆಪ್ಟ್ ಇಯರ್ ಸ್ಟೂಡೆಂಟ್ಸ್. ಸೊ ಕಮಿಂಗ್ ಟು ದ ಸೀರೀಸ್, ಸಪೋಸ್ ನಾವು ಕೆಲವು ಟರ್ಮ್ಸ್ಗಳನ್ನ ತಗೊಳ್ತೀವಿ, ಸೀಕ್ವೆನ್ಸಲ್ಲಿ ಕೆಲವು ಟರ್ಮ್ಸ್ಗಳನ್ನ ತಗೊಳ್ತೀವಿ ಸ್ಟೂಡೆಂಟ್ಸ್. A1, A2, A3 ಆ್ಯಂಡ್ ಸೊ ಆನ್ ಅಪ್ ಟು AN. ಇಷ್ಟು ಟರ್ಮ್ಸ್ಗಳನ್ನ ತಗೊಂಡ್ವಿ ಅಲ್ಲ, ಇದೆಲ್ಲ ಟರ್ಮ್ಸ್ಗಳನ್ನ ಆ್ಯಡ್ ಮಾಡಿದ್ರೆ then such sum is called as series. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಫ್ ನೋಡಿ ನಾನು ಏನು ಹೇಳಿದೆ ಅದನ್ನು ಬರಿತಾ ಇದ್ದೀನಿ. ಇಫ್ A1, A2, if A1, A2, A3 and so on up to AN and so on are the members of a sequence, then the sum A1 plus A2 plus A3 and so on up to AN and so on is called as the series. ಓಕೆನಾ? ಸೊ ನೋಡಿ, ಎಲ್ಲ ಏನೇನು ಮೆಂಬರ್ಸ್ಗಳಿದೆ ಸ್ಟೂಡೆಂಟ್ಸ್, ಆ ಮೆಂಬರ್ಸ್ಗಳನ್ನೆಲ್ಲ ಏನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಆ್ಯಡ್ ಮಾಡಿದ್ರೆ ದೆನ್ ಸಚ್ ಸಮ್ ಇಸ್ ಕಾಲ್ಡ್ ಆಸ್ ಅ ಸೀರೀಸ್. ಸೊ ಹಾಗಾದರೆ ಸೀಕ್ವೆನ್ಸಲ್ಲಿ ಹೇಗೆ ಫೈನೈಟ್ ಸೀಕ್ವೆನ್ಸ್ ಮತ್ತು ಇನ್ಫೈನೈಟ್ ಸೀಕ್ವೆನ್ಸ್ ಇತ್ತು, ಅದೇ ರೀತಿ ಇದರಲ್ಲಿ ಫೈನೈಟ್ ಸೀರೀಸ್ ಮತ್ತು ಇನ್ಫೈನೈಟ್ ಸೀರೀಸ್ ಇದೆಯಾ? ಖಂಡಿತ ಇದೆ. ದೆರ್ ಆರ್ ಫೈನೈಟ್ ಸೀರೀಸ್ ಆ್ಯಂಡ್ ದೆರ್ ಆರ್ ಇನ್ಫೈನೈಟ್ ಸೀರೀಸ್ ಆಲ್ಸೋ. ಸೊ ಹಾಗಾದರೆ ಫೈನೈಟ್ ಸೀರೀಸ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಫೈನೈಟ್ ಸೀರೀಸ್ ಸ್ಟೂಡೆಂಟ್ಸ್? ಸೊ ವಾಟ್ ಡು ಯು ಮೀನ್ ಬೈ ಫೈನೈಟ್ ಸೀರೀಸ್? ನೋಡಿ, here we just add particular number of terms. ಕೆಲವು ಟರ್ಮ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡ್ತೀವಿ. then such a series is called as finite series. Okay, suppose we take like this students. Sn is equal to summation k from 1 to n ak ಅಂತ ಬರೆದ್ರೆ, so which is also written as students ಈ ರೀತಿ ಬರಿತೀನಿ. ಈ ರೀತಿ ಬರೆದ್ರೆ ನೋಡಿ, there are only n is nothing but the finite value here. ಇಲ್ಲಿ n ಏನಿದೆ ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ ಅ ಫೈನೈಟ್ ವ್ಯಾಲ್ಯೂ. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನೋಡಿ ಏನಾಗುತ್ತೆ, ಸಪೋಸ್ ಐ ರೈಟ್ A1 ಅಂದರೆ ಕೆಗೆ 1 ಆಗ್ತೆ, A1 ಬಂತು. ಇದು ಸಮೇಷನ್ ಇಸ್ ಕಾಲ್ಡ್ ಆಸ್ ಸಿಗ್ಮಾ ಸ್ಟೂಡೆಂಟ್ಸ್. ಸೊ ಈ ಸಮೇಷನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಲ್ಸೋ ಸಿಗ್ಮಾ. ಸೊ ದಿಸ್ ಟೆಲ್ಸ್ ಅಸ್ ಟು ರೆಪ್ರೆಸೆಂಟ್ ದ ಫೈನೈಟ್ ಸಮ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಬರೀ ಫೈನೈಟ್ ಸಮ್ ಮಾತ್ರನಾ? ಅಷ್ಟೇ ಅಲ್ಲ, ಇನ್ಫೈನೈಟ್ ಸಮ್ ಕೂಡ ಬರುತ್ತೆ ಅದರಲ್ಲಿ. ಓಕೆ, ಸೊ ಇದರಲ್ಲಿ A1 k = 1 ಕೊಡಿ, A1 ಬರುತ್ತೆ. ನೆಕ್ಸ್ಟ್ ದಿಸ್ ಪ್ಲಸ್, ಯಾಕೆ ಪ್ಲಸ್ ಹಾಕೊಳ್ತೀವಿ ಅಂತಂದರೆ ಬಿಕಾಸ್ ಆಫ್ ದಿಸ್ ಸಿಗ್ಮಾ. ಓಕೆ, ಸಿಗ್ಮಾ ಟೆಲ್ಸ್ ಅಸ್ ದಟ್ ಆಫ್ಟರ್ ಈಚ್ ಟರ್ಮ್ ಐ ನೀಡ್ ಟು ಪುಟ್ ಅ ಪ್ಲಸ್. ಓಕೆ, ನೆಕ್ಸ್ಟ್ ಏನು ಹಾಕೊಳ್ತೀವಿ ಸ್ಟೂಡೆಂಟ್ಸ್, ಇದರಲ್ಲಿ A2 ಹಾಕೊಳ್ತೀವಿ. ನೆಕ್ಸ್ಟ್ ಏನು ಬರುತ್ತೆ, ಅಗೇನ್ ಅ ಪ್ಲಸ್, ಬಿಕಾಸ್ ಆಫ್ಟರ್ ಈಚ್ ಟರ್ಮ್ ಯು ನೀಡ್ ಟು ಪುಟ್ ಅ ಪ್ಲಸ್ ಅಂತ ಹೇಳಿ ಈ ಸಿಗ್ಮಾ ಹೇಳುತ್ತೆ ನನಗೆ. ಓಕೆನಾ? ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ A3. And if I continue like this students, the last term will be AN. Example ತಗೊಂಡ್ರೆ ಇದಕ್ಕೆ, suppose if I take example, okay, suppose I write S6 is nothing but students k from 1 to 6. Okay, so k from 1 to 6 ಈ ರೀತಿ ತಗೊಳ್ತೀವಿ. ಸೊ ಇದರಲ್ಲಿ we write k from 1 to 6 and here I write AK. ಓಕೆ, ಸೊ
ಹಾಗಾದರೆ ಕೆಗೆ 1 ವ್ಯಾಲ್ಯೂ ಕೊಡಿ. ಸೊ ಏನು ಬರುತ್ತೆ ಇದರಲ್ಲಿ A1 ಬರುತ್ತೆ. ನೆಕ್ಸ್ಟ್ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್ A2 ಆ್ಯಂಡ್ ನೆಕ್ಸ್ಟ್ ವಾಟ್ ಐ ಗೆಟ್ A3. ಇದೇ ರೀತಿ ಬರೆದ್ರೆ ದ ಲಾಸ್ಟ್ ಟರ್ಮ್ ವಿಲ್ ಬಿ ವಾಟ್ A6. ಸೊ ಹೌ ಮೆನಿ ಟರ್ಮ್ಸ್ ಐ ಗಾಟ್ ಹಿಯರ್? ಓನ್ಲಿ 6 ಟರ್ಮ್ಸ್. ಆ್ಯಂಡ್ 6 ಟರ್ಮ್ಸ್ಗಳನ್ನ ಏನು ಮಾಡ್ತಾ ಇದ್ದೀನಿ? ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್. ಹೌದಲ್ಲ? ಸಮ್ ಆಫ್ ದ 6 ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ದ ಸೀರೀಸ್ ಹಿಯರ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಫೈನೈಟ್ ಸೀರೀಸ್. ಹಾಗಾದರೆ ಇನ್ಫೈನೈಟ್ ಸೀರೀಸ್ ಅಂದರೆ ಏನಾಗುತ್ತೆ? ವಾಟ್ ಯು ಮೀನ್ ಬೈ ಇನ್ಫೈನೈಟ್ ಸೀರೀಸ್ ಸ್ಟೂಡೆಂಟ್ಸ್? ಎಸ್, ಲೆಟ್ ಮಿ ಕಮ್ ಟು ದಿಸ್. ಸೊ ಲೆಟ್ ಮಿ ಕಮ್ ಟು ಇನ್ಫೈನೈಟ್ ಸೀರೀಸ್. ಸೊ ಹೇಗೆ ನಮ್ಮ ಹತ್ರ ಟರ್ಮ್ಸ್ A1, A2, A3 ಅಂತ ಇದೆ. ಸಪೋಸ್ ಇಫ್ ಐ ಟೆಲ್ S infinity, okay, and here I write summation k from 1 to infinity ಅಂತ ಹಾಕೊಳ್ತೀನಿ ಅಂತ ಅನ್ಕೊಳ್ಳಿ. 1 to infinity. Okay na? And what I will write here students, I will write AK. Got it? And now I get A1 plus A2 plus A3 and so on up to AN. And finally again students I write so on, because there is a term or there is a symbol which is telling that we need to consider the infinite number of values. Okay, so there is no end at all students. This is how we write. Okay, so hagadre suppose if I take an example like this. Now just watch here students. I'll take an example. I will write S infinity of summation k from 1 to infinity to n anta baritini. Okay, so put n is equal to sorry students, put k equals to idರಲ್ಲಿ 2k ಅಂತ ಬರೀತೀನಿ. ಓಕೆನಾ? ದೆನ್ ಪುಟ್ ವ್ಯಾಲ್ಯೂಸ್ ಫಾರ್ k ಸ್ಟೂಡೆಂಟ್ಸ್. 2 into 1 is 2 ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ 2 into 2. ಹೌದಲ್ಲ? k ಈಕ್ವಲ್ಸ್ ಏನು ಹಾಕ್ತೀರಾ? ನೆಕ್ಸ್ಟ್ 2 ಹಾಕ್ತೀರಾ. ಏನು ಬರುತ್ತೆ? 4 ಪ್ಲಸ್ ಏನು ಬರುತ್ತೆ ಸ್ಟೂಡೆಂಟ್? 6. ನೆಕ್ಸ್ಟ್ ಏನು ಬರುತ್ತೆ? 8. ನೆಕ್ಸ್ಟ್ ಏನು ಬರುತ್ತೆ? 10. ಆ್ಯಂಡ್ ಇಫ್ ಯು ಕಂಟಿನ್ಯೂ ಸ್ಟೂಡೆಂಟ್ಸ್ ದೆರ್ ಇಸ್ ನೋ ಎಂತ್ ಟರ್ಮ್ ಎಟ್ ಆಲ್. ಓಕೆ, ಸೊ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ದೆರ್ ಇಸ್ ನೋ ಎಂಡ್ ಎಟ್ ಆಲ್ ಸ್ಟೂಡೆಂಟ್ಸ್. ಸೊ ಎಂಡ್ ಇಲ್ಲದೆ ಇರೋದ್ರಿಂದ ಸಚ್ ಅ ಸೀರೀಸ್ ಇಸ್ ಕಾಲ್ಡ್ ಆಸ್ ವಾಟ್? ದ ಇನ್ಫೈನೈಟ್ ಸೀರೀಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಸಚ್ ಅ ಸೀರೀಸ್ ಇಸ್ ಕಾಲ್ಡ್ ಆಸ್ ಅ ಇನ್ಫೈನೈಟ್ ಸೀರೀಸ್. ಹಂಗಾದ್ರೆ ಇದರಲ್ಲಿ ಏನಿದೆ ಸ್ಟೂಡೆಂಟ್ಸ್? ಅನ್ಕೌಂಟಬಲ್ ನಂಬರ್ ಆಫ್ ಟರ್ಮ್ಸ್ ಇದೆ ಇನ್ಫೈನೈಟ್ ಸೀರೀಸಲ್ಲಿ. ಬಟ್ ಫೈನೈಟ್ ಸೀರೀಸಲ್ಲಿ ಏನಿದೆ? ಕೌಂಟಬಲ್ ನಂಬರ್ ಆಫ್ ಟರ್ಮ್ಸ್ ಇದೆ. ಹೌದಲ್ಲ? ರೈಟ್. ಸೊ ಹಂಗಾದ್ರೆ ಇಲ್ಲಿ ತನಕ ಏನು ಡಿಸ್ಕಸ್ ಮಾಡಿದ್ವಿ ನಾವು? ಫಸ್ಟ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ವಾಟ್ ಯು ಮೀನ್ ಬೈ ಸೀಕ್ವೆನ್ಸ್ ಸ್ಟೂಡೆಂಟ್ಸ್? ಸೀಕ್ವೆನ್ಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ there are certain members and they are satisfying a particular pattern. Such members are said to be in a particular sequence. Okay, a sequence is nothing but it is the list of numbers. It is a list of numbers which are satisfying particular properties. Okay, so list of numbers ide, adondu particular property na satisfy ಮಾಡ್ತಾ ಇದೆ, then such list of members form the sequence. ಅರ್ಥ ಆಗ್ತಿದ್ಯಾ? So then what we do students, we came across the finite sequence and infinite sequence. So finite sequence ಅಂದ್ರೆ ಏನು? There were only countable number of elements. Infinite sequence ಅಂದ್ರೆ uncountable number of elements. So ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಏನಂತ ಅಂದ್ರೆ ಸೀರೀಸ್ ಬಗ್ಗೆ. ಸೊ ಸೀರೀಸ್ ಅಲ್ಲಿ ಏನು ತಿಳ್ಕೊಂಡ್ವಿ ನಾವು? ಇನ್ ಸೀರೀಸ್, so we came to know that we can form a finite series and we can form a infinite series. First of all, series ಅಂದ್ರೆ ಏನು? ನನ್ನ ಹತ್ರ ಮೆಂಬರ್ಸ್ಗಳಿದ್ದಾರೆ, ಒಂದು ಸೀಕ್ವೆನ್ಸಲ್ಲಿ ಮೆಂಬರ್ಸ್ ಇದ್ದಾರೆ. ಆ ಮೆಂಬರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ? ಸೀರೀಸ್ ಸಿಗುತ್ತೆ. ಹೌದಲ್ಲ? ರೈಟ್. ಸಪೋಸ್ ಐ ಆ್ಯಡ್ 5 ಮೆಂಬರ್ಸ್, A1, A2, A3, A4, A5. 5 ಜನನ ಆ್ಯಡ್ ಮಾಡಿದೆ. ರೈಟ್. ಸೊ ನನಗೊಂದು ಸೀರೀಸ್ ಸಿಕ್ತಲ್ಲಿ. ಅರ್ಥ ಆಗ್ತಿದ್ಯಾ? ದ ಸಮ್ ಆಫ್ ದ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್, ದ ಸಮ್ ಆಫ್ ದ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ಅ ಸೀರೀಸ್. ಇದೇ ರೀತಿ ನಾನು ಹೇಗೆ ಸೀಕ್ವೆನ್ಸ್ ಅಲ್ಲಿ ಫೈನೈಟ್ ಮತ್ತೆ ಇನ್ಫೈನೈಟ್ ಸೀಕ್ವೆನ್ಸ್ ಬಗ್ಗೆ ತಿಳ್ಕೊಂಡೆ, ಅದೇ ರೀತಿ ಸ್ಟೂಡೆಂಟ್ ಸೀರೀಸ್ ಅಲ್ಲಿ ಕೂಡ ಫೈನೈಟ್ ಸೀರೀಸ್ ಮತ್ತೆ ಇನ್ಫೈನೈಟ್ ಸೀರೀಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಫೈನೈಟ್ ಸೀರೀಸ್ ಅಂದ್ರೇನು? ಸಮ್ ಆಫ್ ದ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್. ಸಮ್ ಆಫ್ ದ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ಅ ಫೈನೈಟ್ ಸೀರೀಸ್. ಅಂಡ್ ಇನ್ಫೈನೈಟ್ ಸೀರೀಸ್ ಅಂದ್ರೆ ಏನಾಯ್ತು? ಸಮ್ ಆಫ್ ದ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಫ್ ಅ sequence is called as the infinite series. Sum of the infinite number of terms. The sum of the infinite number of terms of a sequence is called as infinite series. ಅರ್ಥ ಆಗ್ತಿದ್ಯಾ? ಓಕೆ, now what we need to discuss. ನಾನು ಮಧ್ಯದಲ್ಲಿ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದು ಕಡೆ ಹೇಳಿದೆ, ಸೀಕ್ವೆನ್ಸ್ಗೆ ಕೆಲವು ಟೈಮಲ್ಲಿ ಫಾರ್ಮುಲಾಗಳು ಬರುತ್ತೆ. ಹೌದಲ್ಲ? ಸೊ there is a formula which tells us how the members looks like of a sequence. ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾಯಿಂದ ನನಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸಲ್ಲಿ ಮೆಂಬರ್ಸ್ ಯಾರಿದ್ದಾರೆ ಅವರು ಯಾವ ರೀತಿ ಕಾಣಿಸ್ತಾರೆ ಅಂತ ಹೇಳುತ್ತೆ. ಆ ಫಾರ್ಮುಲಾಗಳನ್ನ ನಾವು ಕೆಲವು ಟೈಮಲ್ಲಿ ಸಿಗುತ್ತೆ, ಕೆಲವು ಟೈಮಲ್ಲಿ ಸಿಗದೆ ಇರ್ಬೋದು. ರೈಟ್. ಸೊ ಈಗ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಕಲ್ತ್ಕೊಂಡಿದ್ರಿ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ವಿ ಯೂಸ್ಡ್ ಅ ಪರ್ಟಿಕ್ಯುಲರ್ ಫಾರ್ಮುಲಾ, ಇಫ್ ಯು ರಿಮೆಂಬರ್. ಸೊ an, the nth term was written as a plus n minus 1 into d. Right, this was the formula we used.
ಟು ಫೈಂಡ್ ದ nth ಟರ್ಮ್ ಅಂತ ಹೇಳ್ತಿದ್ವಿ. ಬಟ್ ಅಷ್ಟೇ ಅಲ್ಲ, ಇದರಲ್ಲಿ ನನಗೆ ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಿದ್ರೆ, ಸಪೋಸ್ ಐ ನ್ಯೂ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ದ ವ್ಯಾಲ್ಯೂ ಆಫ್ ಡಿ, ಎರಡು ವ್ಯಾಲ್ಯೂ ಗೊತ್ತಿದ್ರೆ ಸ್ಟೂಡೆಂಟ್ಸ್, ಐ ಕ್ಯಾನ್ ಟೆಲ್ ವಾಟ್ ಆರ್ ದಿ ಮೆಂಬರ್ಸ್ ಆಫ್ ದ ಸೀಕ್ವೆನ್ಸ್ ವಿ ಆರ್ ಲುಕಿಂಗ್ ಫಾರ್. ಹೌದಲ್ಲ, ರೈಟ್. ಸಪೋಸ್ ಐ ಟೇಕ್ ಎ ಈಕ್ವಲ್ಸ್ ಟು 3 ಆ್ಯಂಡ್ ಡಿ ಈಕ್ವಲ್ಸ್ ಟು 7 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ದೆನ್ ಹೌ ದ ಮೆಂಬರ್ಸ್ ಲುಕ್ ಲೈಕ್ ಸ್ಟೂಡೆಂಟ್ಸ್? ಸೊ ದ ಮೆಂಬರ್ಸ್ ಲುಕ್ ಲೈಕ್ ದಿಸ್: 3, 7, ನೆಕ್ಸ್ಟ್ ಏನು ಬರುತ್ತೆ? 3, 10. ನೆಕ್ಸ್ಟ್ ಟರ್ಮ್ ಇಸ್ 3, 10, ನೆಕ್ಸ್ಟ್ ಏನು ಬರುತ್ತೆ? 17, ನೆಕ್ಸ್ಟ್ 24, ರೈಟ್, 31. ದಿಸ್ ಈಸ್ ಹೌ ದ ಮೆಂಬರ್ಸ್ ಲುಕ್ ಲೈಕ್. ಹೌದಲ್ಲ. ಆ್ಯಂಡ್ ಲಾಸ್ಟ್ ನಂಬರ್ ನನಗೆ ಬೇಕಾಗಿದ್ರೆ nth ಟರ್ಮ್. ಓಕೆ, ಸೊ nth ಟರ್ಮ್ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? nth ಟರ್ಮ್ ವಿಲ್ ಬಿ 3 ಪ್ಲಸ್ n-1 ಇಂಟು 7. ಓಕೆ, ಸೊ ದಿಸ್ ವಿಲ್ ಬಿ ದ nth ಟರ್ಮ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಈ nth ಟರ್ಮ್ನ ನಾನು ಇನ್ನೂ ಕರೆಕ್ಟಾಗಿ ಬರ್ಕೊಂಡ್ರೆ, ವಿ ಗೆಟ್ 3 ಪ್ಲಸ್ 7n ಮೈನಸ್ 7 ಆರ್ 7n ಮೈನಸ್ 4. ದಿಸ್ ಇಸ್ ಹೌ ಐ ಗೆಟ್. ಹೌದಲ್ಲ. ಸೊ n ಈಸ್ ಈಕ್ವಲ್ ಟು 1 ಹಾಕಿ ಸ್ಟೂಡೆಂಟ್ಸ್, ಫಸ್ಟ್ ಟರ್ಮ್ ಸಿಗುತ್ತೆ. n ಈಸ್ ಈಕ್ವಲ್ ಟು 2 ಹಾಕಿ, ಸೆಕೆಂಡ್ ಟರ್ಮ್ ಸಿಗುತ್ತೆ. ರೈಟ್. n ಈಕ್ವಲ್ಸ್ ಟು 3 ಹಾಕಿ, ಥರ್ಡ್ ಟರ್ಮ್ ಸಿಗುತ್ತೆ. ಇಸ್ ದಟ್ ರೈಟ್? ಹಾಗಾದರೆ ವಾಟ್ ಇಸ್ ದಿಸ್ n ಸ್ಟೂಡೆಂಟ್ಸ್? n ಇಸ್ ನಥಿಂಗ್ ಬಟ್ ಅ ನ್ಯಾಚುರಲ್ ನಂಬರ್. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ನೀಡ್. ಓಕೆ, ಸೊ ಇದು ಎಲ್ಲಾಯಿತು? ಇದು APL ಆಯಿತು. ಸೊ ಇದೇ ರೀತಿ ಹಾಗಾದರೆ ನನಗೆ GPL ಕೂಡ ಬೇಕಲ್ವಾ? ಜೊಮೆಟ್ರಿಕ್ ಪ್ರೋಗ್ರೆಷನ್. ಹಾಗಾದರೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಜೊಮೆಟ್ರಿಕ್ ಪ್ರೋಗ್ರೆಷನ್? ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಗೊತ್ತಾಯಿತು. ಯಾವುದೇ ಎರಡು ನಂಬರ್ ತೊಗೊಂಡ್ರೆ, ಸಕ್ಸೆಸಿವ್ ನಂಬರ್ಸ್ ತೊಗೊಂಡ್ರೆ, ಸಕ್ಸೆಸಿವ್ ನಂಬರ್ಸ್. ಸೊ ಸಕ್ಸೆಸಿವ್ ನಂಬರ್ಸ್ ತೊಗೊಂಡ್ರೆ ಸ್ಟೂಡೆಂಟ್ಸ್ ಈ ರೀತಿ ಇದರದ್ದು ಏನು ಕಾಮನ್ ಆಗುತ್ತೆ? ಕಾಮನ್ ಡಿಫರೆನ್ಸ್ ಕಾಮನ್ ಆಗುತ್ತೆ. ದ ಡಿಫರೆನ್ಸ್ ಇಸ್ ಕಾಮನ್ ಇಯರ್. ಹೌದಲ್ಲ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಸ್ಟೂಡೆಂಟ್ಸ್ ಇಯರ್? ದ ಡಿಫರೆನ್ಸ್ ಇಸ್ 7. ಇಲ್ಲಿ ಕೂಡ ಇವೆರಡಕ್ಕೂ ಡಿಫರೆನ್ಸ್ ಏನು? 7. ಇಲ್ಲಿ ಕೂಡ ಏನು ಡಿಫರೆನ್ಸ್? 7. ಸೊ ಈ ರೀತಿ ಬರೆದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹೌದಲ್ಲ, ರೈಟ್. ಎನಿ ಸೀಕ್ವೆನ್ಸ್ ಸ್ಟೂಡೆಂಟ್, ಸಪೋಸ್ ಐ ಟೇಕ್ ಹಿಯರ್ 2, 5, ನೆಕ್ಸ್ಟ್ ಏನು ಬರುತ್ತೆ? 8, ನೆಕ್ಸ್ಟ್ 11. ಸೊ ಇದು ಕೂಡ ಯಾವುದು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀರಲ್ಲ. ಬಿಕಾಸ್ ಇಲ್ಲೇನಾಗ್ತಾ ಇದೆ ಸ್ಟೂಡೆಂಟ್ಸ್? ನನಗೆ ಸಕ್ಸೆಸಿವ್ ಟರ್ಮ್ಸ್ ತೊಗೊಳ್ತಾ ಇದ್ರೆ ದ ಡಿಫರೆನ್ಸ್ ಇಸ್ ಕಾಮನ್, ರೈಟ್. ದ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್ ಇಯರ್. ಇಲ್ಲಿಗೆ ಡಿಫರೆನ್ಸ್ ಎಷ್ಟಾಯಿತು? 3. ಇಲ್ಲಿಗೆ ಡಿಫರೆನ್ಸ್ ಎಷ್ಟಾಯಿತು? 3. ಇಲ್ಲಿಗೆ ಡಿಫರೆನ್ಸ್ ಎಷ್ಟಾಯಿತು? 3. ಸೊ ಈ ರೀತಿ ಪರ್ಟಿಕ್ಯುಲರ್ ಪ್ಯಾಟರ್ನ್ ಬಂದರೆ ಈ ಎಲ್ಲ ಪ್ಯಾಟರ್ನ್ಗಳನ್ನು ಏನಂತ ಕರಿತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ, ರೈಟ್. ಈವನ್ ದಿಸ್ ಇಸ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 2, 4, 6, 8, 10. ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕೆ? ಬಿಕಾಸ್ ದ ಡಿಫರೆನ್ಸ್ ಆಫ್ ಎನಿ ಟು ಸಕ್ಸೆಸಿವ್ ಟರ್ಮ್ಸ್ ಇಸ್ ಕಾನ್ಸ್ಟೆಂಟ್. ಹೌದಲ್ಲ, ರೈಟ್. ಈ ರೀತಿ ಒಂದು ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಇದೇ ರೀತಿ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂದರೆ ನಾನೇನಾದರೂ ಒಂದು ಸಪೋಸ್ ಇಫ್ ಐ ಜಸ್ಟ್ ಲಿಸ್ಟ್ ದ ನಂಬರ್ಸ್, ಅದನ್ನು ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಅರ್ಥಮೆಟಿಕ್ ಪ್ರೋಗ್ರೆಷನಾ, ಇದು ಜೊಮೆಟ್ರಿಕ್ ಪ್ರೋಗ್ರೆಷನಾ. ಒಂದು 5 ನಂಬರ್ ಬರೆದ್ಬಿಡ್ತೀನಿ. 5 ನಂಬರ್ ಬರೋದ ತಕ್ಷಣ ಗೊತ್ತಾಗಬೇಕು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆಯಾ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಇದೆಯಾ. ಹೇಗೆ ತಿಳ್ಕೊಳ್ತೀರಾ? ಎರಡು ಥರ ಇದೆ. ಅಂದರೆ ಮೊದಲು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದು ಇಲ್ವೋ ಚೆಕ್ ಮಾಡೋದಕ್ಕೆ ಡಿಫರೆನ್ಸ್ ತಗೊಳ್ತಾ ಹೋಗ್ತೀರಾ. ಸಕ್ಸೆಸಿವ್ ನಂಬರ್ಸ್, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ನಂಬರ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ನಂಬರ್, ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ನಂಬರ್. ಅದೇ ರೀತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಕೂಡ ಇದೇ ರೀತಿ ಚೆಕ್ ಮಾಡ್ತೀವಿ. ಹೇಗೆ? ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್. ಎಸ್, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್. ಲೆಟ್ ಮಿ ಕಮ್ ಟು ದಿಸ್ geometric progressions. Yes, coming to this geometric progression students, ಈ geometric progressions ಬಂದಾಗ ನಮಗೆ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇರುತ್ತೆ. ಓಕೆ, ಯಾವ ಸೀಕ್ವೆನ್ಸ್ ಅದು? ಫಸ್ಟ್ ಮೆಂಬರ್ಸ್ ಯಾವ ರೀತಿ ಕಾಣಿಸ್ತಾರೆ ಅಂತ ನೋಡೋಣ. ಸೊ ಲೆಟ್ A1, A2, A3 and so on up to AN. Okay, B the terms of GP ಅಂದ್ರೆ geometric progression such that here A2 by A1 equals to A3 by A2 equals to A4 divided by A3 is equal to and so on divided by AN divided by AN minus 1, which is equal to R, where R is the common ratio. Students, R ನ ಏನಂತ ಕರಿತೀವಿ ನಾವು? ಇದರಲ್ಲಿ ಕಾಮನ್ ರೇಷಿಯೋ ಅಂತ ಕರಿತೀವಿ. ಹೇಗೆ ನೀವು APL ಕಾಮನ್ ಡಿಫರೆನ್ಸ್ ಬಗ್ಗೆ ತಿಳ್ಕೊಂಡಿದ್ರಿ, ಅದೇ ರೀತಿ ಸ್ಟೂಡೆಂಟ್ಸ್ ಇದರಲ್ಲಿ GPಯಲ್ಲಿ ಕಾಮನ್ ರೇಷಿಯೋ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಯು ಗೆಟ್ ಇಯರ್ ಸ್ಟೂಡೆಂಟ್ಸ್? ಕಾಮನ್ ರೇಷಿಯೋ ಸಿಗುತ್ತೆ. ಏನೀಗಂದ್ರೆ ವಾಟ್ ಯು ಮೀನ್ ಬೈ ದಿಸ್ ಸ್ಟೂಡೆಂಟ್ಸ್? ಸೊ ನೋಡಿ, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. Suppose I write like this. So 2, 4, 8, 16. Okay, next suppose I write 32 and so on. ಈ ರೀತಿ ಬರಿತೀನಿ. Okay, and so on.
ಸೊ ಇದರಲ್ಲಿ ಐ ರೈಟ್ 4/2, ದೆನ್ ಐ ರೈಟ್ 8/4, ದೆನ್ ಐ ರೈಟ್ 16/8, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ 32/16. ಸೊ ಈ ರೀತಿ ಬರಿತಾ ಇದ್ದೀನಿ. ಸೊ ವಾಟ್ ಈಸ್ ದಿಸ್ ಆಲ್ ಈಕ್ವಲ್ ಟು ಸ್ಟೂಡೆಂಟ್ಸ್? ಇದೆಲ್ಲ ಈಕ್ವಲ್ ಯಾವುದಕ್ಕಾಗುತ್ತೆ? 2ಗಾಗುತ್ತೆ. ದೇರ್ಫೋರ್ ದಿಸ್ 2 ಇಸ್ ಕಾಲ್ಡ್ ಆಸ್ ದ ಕಾಮನ್ ರೇಷಿಯೋ ಆರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದಿಸ್ 2 ಇಸ್ ಕಾಲ್ಡ್ ಆಸ್ ದ ಕಾಮನ್ ರೇಷಿಯೋ ಆರ್. ಆಗ ಏನಂತ ಹೇಳ್ಬೋದು, ಇಲ್ಲಿ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಏನು ಬಂದಿದೆ, ದಿಸ್ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ದ ಜೋಮೆಟ್ರಿಕ್ ಪ್ರೋಗ್ರೆಷನ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇದೊಂದೇ ಜೋಮೆಟ್ರಿಕ್ ಪ್ರೋಗ್ರೆಷನ್ ಇಲ್ಲ, ದೇರ್ ಆರ್ ಮೆನಿ ಜೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಲೈಕ್ ದಿಸ್. ಸಪೋಸ್ ಐ ರೈಟ್ ಲೈಕ್ ದಿಸ್, ನೋಡಿ, suppose I write the second example like this, that is 1/3, 1/9, 1/27. Okay, so next 1/81 and so on. ಈ ರೀತಿ ಬರೆದ್ರೆ then what I get students here ನೋಡಿ. So ಇದರಲ್ಲಿ 1/9 divided by 1/3 which is equal to 1/27 divided by 1/9 which is equal to 1/81 divided by 1/27. So ಇದೆಲ್ಲದಕ್ಕೂ ವ್ಯಾಲ್ಯೂ ಏನು ಬರುತ್ತೆ ಸ್ಟೂಡೆಂಟ್ಸ್? 1/3 is the value. ಹೌದಲ್ಲ? So this 1/3 is called as the common ratio students. ಅಂದ್ರೆ ಇದರಲ್ಲಿ ಏನು ಮಾಡ್ತೀವಿ ನಾವು? ಸೆಕೆಂಡ್ ನಂಬರ್ ಡಿವೈಡೆಡ್ ಬೈ ದ ಫಸ್ಟ್ ನಂಬರ್, ಥರ್ಡ್ ನಂಬರ್ ಡಿವೈಡೆಡ್ ಬೈ ದ ಸೆಕೆಂಡ್ ನಂಬರ್, ಫೋರ್ತ್ ನಂಬರ್ ಡಿವೈಡೆಡ್ ಬೈ ದ ಥರ್ಡ್ ನಂಬರ್, ಇದೆಲ್ಲ ಮಾಡಿದಾಗ ನನಗೆ ಕಾಮನ್ ರೇಷಿಯೋ ಸಿಗುತ್ತೆ. ಓಕೆ, ಸೊ ದ ರೇಷಿಯೋ ವಿಲ್ ಬಿ ಕಾಮನ್, ದ ಕೋಶಿಯಂಟ್ ವಿಲ್ ಬಿ ಕಾಮನ್ ಸ್ಟೂಡೆಂಟ್ಸ್. ಸೊ ಈ ಕಾಮನ್ ಕೋಶಿಯಂಟ್ ಏನು ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ ದ ಕಾಮನ್ ರೇಷಿಯೋ. ಸೊ ಈ ಕಾಮನ್ ರೇಷಿಯೋ ಯಾವಾಗ ಸಿಗುತ್ತೆ ಸ್ಟೂಡೆಂಟ್ಸ್? ಆಗ ನಾವೇನಂತ ಹೇಳ್ತೀವಿ, ದಿಸ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ಅ ಜೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಈ ರೀತಿ ಬರೋದನ್ನ ನಾವು ಏನಂತ ಕರಿತೀವಿ? ಜೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ನನಗೆ ಈಗ ನೀವು ಹೇಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ nth ಟರ್ಮ್ ಫೈಂಡ್ ಔಟ್ ಮಾಡ್ಕೊಂಡಿದ್ರಿ, ಫಾರ್ಮುಲಾ ಸಮ್ ಆಫ್ n ಟರ್ಮ್ಸ್ ಫೈಂಡ್ ಔಟ್ ಮಾಡಿಕೊಂಡಿದ್ರಿ, ಅದೇ ರೀತಿ ಇಲ್ಲಿ ಕೂಡ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಟು ಫೈಂಡ್ ದ nth ಟರ್ಮ್ ಆಫ್ ಅ GP, to find the nth term of a GP, to find the nth term of a GP. So how to find this nth term of a GP students? ಹೇಗೆ nth term find out ಮಾಡೋದು? Let us see now. See, first we need to write the terms. GP number of nth term find out ಮಾಡಬೇಕಂತಂದ್ರೆ ಫಸ್ಟ್ ಟರ್ಮ್ಸ್ ಯಾವ ರೀತಿ ಇರುತ್ತೆ ಅಂತ ಬರಿಬೇಕು. ಸೊ ಆಲ್ರೆಡಿ ನನಗೆ ಗೊತ್ತಾಗಿದೆ ಕೆಲವು ವಿಷಯಗಳು. ಏನಂತ ಅಂದರೆ ಟರ್ಮ್ಸ್ ವಿಲ್ ಬಿ ಲುಕಿಂಗ್ ಲೈಕ್ A1, A2, A3 ಆ್ಯಂಡ್ ಸೋ ಆನ್. ಸೊ ಇದನ್ನು ಬರೆಯೋಣ ಸ್ಟೂಡೆಂಟ್ಸ್. ಲೆಟ್ A1, A2, A1, A2, next students A3 and so on up to AN be the n terms of the GP. Be the n terms of the GP. Be the n terms of a GP. Okay na? So these are the n terms of a GP. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ದೀಸ್ ಆರ್ ದಿ ಎನ್ ಟರ್ಮ್ಸ್ ಆಫ್ ಅ GP. ನಾನೇನು ಮಾಡ್ತೀನಿ ಅಂತಂದರೆ GP ಅಂತ ಆಲ್ರೆಡಿ ಇರೋದ್ರಿಂದ ದೇರ್ ಫೋರ್ ಲೆಟ್ A1 be equal to A and R be the common ratio. Let A1 equals to A and R be the common ratio. ಓಕೆನಾ? ಸೊ ನನಗೆ ಕಾಮನ್ ರೇಷಿಯೋ ಅಂತ ಗೊತ್ತಾಯ್ತು ಆರ್ ಅಂದರೆ ಏನು ಅಂತ. ಆ್ಯಂಡ್ ನನಗೆ GPL ಇದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ, ಏನಂತ ಅಂದರೆ ದೆರ್ ಇಸ್ ಸರ್ಟನ್ ಕಾಮನ್ ರೇಷಿಯೋ ಹಿಯರ್. ಹಾಗಾದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ನನಗೊತ್ತು A2/A1. ದಿಸ್ A2/A1 ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, this A2/A1 is nothing but R. ಹೌದಲ್ಲ? there is a ratio here, right? and next ಅದೇ ರೀತಿ ಬಂದರೆ ಸ್ಟೂಡೆಂಟ್ಸ್, A3/A2 is also nothing but R, right? and ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ, yes, if I continue like this, A3/A2 ಆಯಿತು, ಹೌದಲ್ಲ? right? so next ಏನಾಗುತ್ತೆ ಸ್ಟೂಡೆಂಟ್ಸ್, A4/A3, this is also equal to R. then if I just move on like this, then AN divided by AN minus 1, this is also equal to R. ನನಗೆ ಇಷ್ಟು ವ್ಯಾಲ್ಯೂ ಗೊತ್ತಾಗಿದೆ. ನೌ ಲೆಟ್ ಅಸ್ ಸಿ ವಾಟ್ ವಿ ಕ್ಯಾನ್ ಡೂ ಬೈ ಯೂಸಿಂಗ್ ದಿಸ್ ರೂಲ್. ಈ ರೂಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತ ನೋಡೋಣ. ಸೊ ಹಾಗಾದರೆ ಸ್ಟೂಡೆಂಟ್ಸ್, ಇದರಲ್ಲಿ ವಾಟ್ ಈಸ್ A2 ಆ್ಯಂಡ್ ವಾಟ್ ಈಸ್ A1? A2 ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, A2 ಈಸ್ ನಥಿಂಗ್ ಬಟ್, ಓಕೆ, ಸೊ ಇದರಲ್ಲಿ ಗೊತ್ತಾಗುತ್ತೆ ನನಗೆ A2 ಅಂದರೆ ಏನು ಅಂತ. ನೋಡಿ, ಫಸ್ಟ್ ಆಫ್ ಆಲ್ A2 ಏನು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ನನಗೆ ಅದೇ ಫಸ್ಟ್ ಗೊತ್ತಿಲ್ಲ, ಹೌದಲ್ಲ? ಹಾಗಾದರೆ A1 ಏನು ಅಂತ ನನಗೆ ಗೊತ್ತು. A1 ಇಸ್ ವಾಟ್ ಸ್ಟೂಡೆಂಟ್ಸ್? A1 ಇಸ್ ಆಲ್ರೆಡಿ ರಿಟರ್ನ್ ಲೈಕ್ A, ರೈಟ್? ಹಾಗಾದರೆ ನಾವೇನು ಬರಿತೀವಿ ಇದರಲ್ಲಿ, A2 ಡಿವೈಡೆಡ್ ಬೈ A ಈಕ್ವಲ್ಸ್ ಟು R, ವಿಚ್ ಇಂಪ್ಲೈಸ್ A2 ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ A ಇಂಟು R. ಸೊ ನನಗೆ ಇಲ್ಲಿ ಆಲ್ರೆಡಿ ಲಿಸ್ಟ್ ಗೊತ್ತಾಗ್ತಾ ಇದೆ. ಮೊದಲನೇದು ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? A1 ಈಕ್ವಲ್ಸ್ ಟು A, ರೈಟ್? A2 ಏನು ಬರ್ತಿದೆ ಸ್ಟೂಡೆಂಟ್ಸ್ ಈಗ? A ಇಂಟು R ಬಂತು, ಹೌದಲ್ಲ? ರೈಟ್. ಹಾಗಾದರೆ A3 ನೋಡೋಣ. ವಾಟ್ ಈಸ್ A3? ವಿ ಶಲ್ ಚೆಕ್. ಸೊ A3 is A3 by ಏನಿದೆ ಸ್ಟೂಡೆಂಟ್ಸ್? A2 ಇದೆ. ಆಲ್ರೆಡಿ A2 ಸಿಕ್ಕಿದೆ. ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? AR ಅಲ್ವಾ? ಸೊ ಆಲ್ರೆಡಿ ವಿ ಹ್ಯಾವ್ ಗಾಟ್ A2, ದಟ್ ಇಸ್ AR, ವಿಚ್ ಇಸ್ ಈಕ್ವಲ್ ಟು R.
ವಿಚ್ ಇಂಪ್ಲೈಸ್ A3 ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ AR ಸ್ಕ್ವೇರ್ ಬಂತು ಹೌದಲ್ಲ A3 is nothing but AR square. So A3 is nothing but students AR square, that is what we got. ಹಾಗಾದ್ರೆ ಅದನ್ನ ಇಲ್ಲಿ ಬರೆಯೋಣ. Let us write here. So here A3 is nothing but AR square. Is that right? ಹಾಗಾದ್ರೆ A4 ನೋಡೋಣ ಏನಾಗುತ್ತೆ ಅಂತ. Let us check what is A4 students. So here with this implies A4 divided by what is A3 students, it is nothing but AR square ಅಲ್ಲ, right, which is equal to R. This implies A4 equals to AR cube alva. A4 equals to AR cube. Is that right? So hagadre if I just write like this ee reeti baradre students, then AN will be equal to AR power n minus 1 baratte. Nanage ಏನು ಸಿಗುತ್ತೆ students? AR power n minus 1. ಯಾಕೆ? See here clearly we can see. So A4, what was A4 students? A4 ಏನಾಗುತ್ತೆ ಇದರಲ್ಲಿ? A4 was nothing but AR cube. ಹಾಗಾದ್ರೆ ಇಫ್ ಐ ಕಂಟಿನ್ಯೂ ಲೈಕ್ ದಿಸ್ ಪ್ಯಾಟ್ರನ್, ಇದೇ ಪ್ಯಾಟ್ರನ್ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಪ್ರತಿಯೊಂದು ಟರ್ಮಲ್ಲಿ ಏನಿದೆ ಸ್ಟೂಡೆಂಟ್ಸ್ ಎ ಇದೆಯಾ ನೋಡಿ, ಪ್ರತಿಯೊಂದು ಟರ್ಮಲ್ಲಿ ಏನಿದೆ ಎ ಇದೆ, ಎ ಬರ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಆರ್ ಇದೆ, ಬಟ್ ದ ಪವರ್ ಮ್ಯಾಟರ್ಸ್ ಇಯರ್, ದ ಪವರ್ ಆಫ್ ಆರ್ ಮ್ಯಾಟರ್ಸ್ ಇಯರ್. ಅಬ್ಸರ್ವ್ ಮಾಡಿದ್ರೆ 2 ಇದ್ದಾಗ ಇಲ್ಲಿ ಸ್ಟೂಡೆಂಟ್ಸ್ 1 ಇದೆ, ಇಲ್ಲಿ ನೋಡಿ A2 ವೆನ್ ಇಟ್ ವಾಸ್ A2 ಸ್ಟೂಡೆಂಟ್ಸ್, ಇದರಲ್ಲಿ ಇದೆ AR ಪವರ್ 1 ಇದೆಯಾ, ರೈಟ್. ಆ್ಯಂಡ್ ಇದರಲ್ಲಿ ನೋಡಿ A1 ಇದೆ, ಇಲ್ಲೇನಾಯಿತು AR ಪವರ್ 0 ಇದೆ. ಅಂದರೆ ಒಂದು ಕಡಿಮೆ ಇದೆ ಅಲ್ಲ, 1 ಇದ್ರೆ ಇಲ್ಲಿ 0, 2 ಇದ್ರೆ 1, 3 ಇದ್ರೆ 2, 4 ಇದ್ರೆ 3. ಹಾಗಾದ್ರೆ n ಇದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ n minus 1 ಬರುತ್ತೆ ಹೌದಲ್ಲ. ಸೊ ವಾಟ್ ವಿ ಗಾಟ್ ಸ್ಟೂಡೆಂಟ್ಸ್, A ಇಂಟು ಆರ್ ಪವರ್ n minus 1. ದಿಸ್ ಇಸ್ ವಾಟ್ ವಿ ಗಾಟ್ ಹೌದಲ್ಲ, ರೈಟ್. ಸೊ ಹಾಗಾದ್ರೆ ನಮಗೆ ಇದರಲ್ಲಿ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಸೀರೀಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಈಗ ನಮಗೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೀಕ್ವೆನ್ಸ್ಗೆ ಬರ್ತಾ ಇದೆಯಾ, ಅದು ಏನಂದರೆ ಜೊಮೆಟ್ರಿಕ್ ಸೀಕ್ವೆನ್ಸ್ ಆರ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಈ ಜೊಮೆಟ್ರಿಕ್ ಪ್ರೋಗ್ರೆಷನ್ ನನಗೆ ಗೊತ್ತಾಯಿತು, ದ ಸಕ್ಸೆಸಿವ್ ರೇಷಿಯೋ, ಓಕೆ, ದ ಸಕ್ಸೆಸಿವ್ ರೇಷಿಯೋ ವಿಲ್ ಬಿ ಕಾನ್ಸ್ಟೆಂಟ್ ಹೌದಲ್ಲ, ರೈಟ್. ಸೊ ನಾನು ಏನು ಮೆಂಬರ್ಸ್ ಇರ್ತಾರೆ ಸ್ಟೂಡೆಂಟ್ಸ್, ಆ ಅದ್ರದ್ದು ಮೆಂಬರ್ಸ್ಗಳದ್ದು ಸಕ್ಸೆಸಿವ್ ರೇಷಿಯೋ ತಗೊಳ್ತಾ ಹೋಗ್ತೀನಿ, ಆ್ಯಂಡ್ ದಟ್ ವಿಲ್ ಗಿವ್ ಅಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ದಟ್ ಕಾನ್ಸ್ಟೆಂಟ್ ರೇಷಿಯೋ ಇಸ್ ಕಾಲ್ಡ್ ಆಸ್ ದ ಕಾಮನ್ ರೇಷಿಯೋ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಆ ಕಾಮನ್ ರೇಷಿಯೋ ಮತ್ತು ಫಸ್ಟ್ ಟರ್ಮ್ ಎ ಅಂತ ತಗೊಂಡು ನಾನೀಗ ಏನು ಮಾಡಿದೆ, ವಿ ಟ್ರೈ ಟು ಫೈಂಡ್ ಔಟ್ ದ nth ಟರ್ಮ್ ಫಾರ್ಮುಲಾ. ಸೊ ವಾಟ್ ಈಸ್ ದ nth ಟರ್ಮ್ ಫಾರ್ಮುಲಾ ಸ್ಟೂಡೆಂಟ್ಸ್? ಎಸ್, ದ nth ಟರ್ಮ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ A ಇಂಟು ಆರ್ ಪವರ್ n minus 1. ಸೊ ಇದರಿಂದ ಒಂದು ನೋಟ್ ಬರ್ಕೋಬೋದು ನಾವು. ವಿ ಕ್ಯಾನ್ ರೈಟ್ ಅ ಪರ್ಟಿಕ್ಯುಲರ್ ನೋಟ್ ಹಿಯರ್ ಸ್ಟೂಡೆಂಟ್ಸ್. ಎಸ್, ದ ನೋಟ್ ಇಸ್, ಸೊ ಕಮಿಂಗ್ ಟು ದಿಸ್ ನೋಟ್, ಸೊ ಇಫ್ A1 ಈಕ್ವಲ್ಸ್ ಟು A, okay, then if A1 equals to A, ಅಥವಾ we shall write like this, if A comma, if A1 comma A2 comma A3 and so on up to AN are the terms in GP, are the terms in GP with the first term, with the first term being A, with the first term being A, and common ratio R, then the nth term, of GP, then the nth term of GP is given by AN equals to A into R power n minus 1. So this is the formula we use to find the nth term of a GP. ಅರ್ಥ ಆಗಿದೆ ಎಲ್ಲರಿಗೂ? So we shall recall once again students. So GP ಅಂದ್ರೆ ಏನು ಅಂತ ಗೊತ್ತಾಗಿದೆ. So we came to know about GP. Let A1, A2, A3 and so on up to AN be the terms of a GP such that A2 by A1, A3 by A2, A4 by A3, which is equal to, and so on, AN by AN minus 1 equals to R, where R is the common ratio. ಅಂದರೆ ಈ ಟರ್ಮ್ಸ್ಗಳೇನಿದೆ ಇದ್ರದ್ದು ಸಕ್ಸೆಸಿವ್ ರೇಷಿಯೋ ತಗೊಳ್ತಾ ಇದ್ದೀನಿ. ಫಸ್ಟ್ ವಿ ಆರ್ ಟ್ರೈಂಗ್ ಟು ಟೇಕ್ ದ ರೇಷಿಯೋ ಆಫ್ ದೀಸ್ ಟು ನಂಬರ್ಸ್, ಆ್ಯಂಡ್ ದೆನ್ ದ ರೇಷಿಯೋ ಆಫ್ ದೀಸ್ ಟು ನಂಬರ್ಸ್, ದೆನ್ ದ ರೇಷಿಯೋ ಆಫ್ ನೆಕ್ಸ್ಟ್ ಟು ನಂಬರ್ಸ್. ಅದೇ ರೀತಿ ದ ರೇಷಿಯೋ ಆಫ್ ಲಾಸ್ಟ್ ಟು ನಂಬರ್ಸ್ ಏನೇ ತೊಗೊಂಡ್ರು ಕೂಡ ನನಗೆ ಏನು ಸಿಗ್ತಾ ಇದೆ ಸ್ಟೂಡೆಂಟ್ಸ್, ಒಂದು ಕಾಮನ್ ವ್ಯಾಲ್ಯೂ ಆರ್ ಅಂತ ಸಿಗ್ತಾ ಇದೆ. ಅದನ್ನು ಏನಂತ ಕರಿತಾ ಇದ್ದೀವಿ, ನಾನು ಕಾಮನ್ ರೇಷಿಯೋ ಅಂತ ಕರಿತಾ ಇದ್ದೀವಿ. ಸೊ ಇಫ್ ಐ ಟೇಕ್ ಸರ್ಟನ್ ಎಕ್ಸಾಂಪಲ್ಸ್ ಹಿಯರ್, ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ಒನ್ ಆಫ್ ದ GP ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಆಲ್ಸೋ ಅ GP. ಓಕೆ, ಇಲ್ಲಿ ಏನು ಬರ್ಕೊಂಡಿದ್ದೀನಿ, ಸೀಕ್ವೆನ್ಸ್ ಅಂತ ಕರಿಬೋದು, GP ಅಂತ ಕರಿಬೋದು. ದೆನ್ ಸಿಮಿಲರ್ಲಿ ಲೈಕ್ ದಿಸ್, ಸೊ ಇಲ್ಲಿ ಕೂಡ ನನಗೆ ಇದು GP ಆಗುತ್ತೆ ಹೌದಾ. ಇಯರ್ ಆಲ್ಸೋ ದ ಟರ್ಮ್ಸ್ ಫಾಲೋ ದ ಪರ್ಟಿಕ್ಯುಲರ್ ಪ್ಯಾಟರ್ನ್, ರೈಟ್. ಆ್ಯಂಡ್ ನಾವು ಇದನ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ 10th ಅಲ್ಲಿ ಯು ಲರ್ನ್ಟ್ ಅಬೌಟ್ ಫೈಂಡಿಂಗ್ ದ nth ಟರ್ಮ್ ಆಫ್ ದ AP, ಸೇಮ್ ಅದೇ ರೀತಿ ಸ್ಟೂಡೆಂಟ್ಸ್ ನಾವು ಕೂಡ nth ಟರ್ಮ್ ಆಫ್ GP ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್, ನಾವು
you also need to learn how to find the sum of n terms of a GP. ಈಗ nth term of a GP ಗೊತ್ತಾಯಿತು, ಅದೇ ರೀತಿ sum of n terms of a GP ಗೊತ್ತಾಗಬೇಕಲ್ವಾ, ರೈಟ್? ಸೊ sum of n terms of a GP. So let me try to find sum of n terms of a GP. Yes. So next let us come to this, that is sum of n terms of a GP. Sum of n terms of a GP. So coming to this sum of n terms of a GP, student, sum of n terms of a GP. Already ಹೇಳಿದ್ದೀನಿ ನಾನು, sum of n terms is nothing but I am adding here n terms in GP. ಹೌದಲ್ಲ, ರೈಟ್? ಸೊ ಹಾಗಾದ್ರೆ ಇದರಲ್ಲಿ what we shall do here is, please watch carefully, let a1, a2 and a3 and so on up to an be the n terms of a GP, be the n terms of a GP. ಹಾಗಾದ್ರೆ SN ಹೇಗೆ ಬರೀತೀವಿ ಸ್ಟೂಡೆಂಟ್ಸ್? SN is nothing but a1 plus a2 plus a3 and so on up to an. ಹೌದಲ್ಲ, ರೈಟ್? Now what I do is, here if a1 equals to a and if a1 equals to a and r is the common ratio and r is the common ratio, CR is nothing but students common ratio, ಬೇಕಾದ್ರೆ ಇದನ್ನ ಪೂರ್ತಿ ಬರೆಯೋಣ ಕಾಮನ್ ರೇಷಿಯೋ ಅಂತಾನೆ, and r is the common ratio, then SN is equal to, yes, a1 ಜಾಗದಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? a ಬರುತ್ತೆ, a2 ಜಾಗದಲ್ಲಿ ಏನು ಬರುತ್ತೆ? ar ಬರುತ್ತೆ, and next what we get students? ar square and so on up to what we get students? ar power ಏನು ಬರುತ್ತೆ? ಇದನ್ನ n minus 1 ಅಂತ ಬರುತ್ತೆ. Let me call this as equation 1. ಅರ್ಥ ಆಗ್ತಿದ್ಯಾ? So now we shall consider two cases students. ಇದರಲ್ಲಿ ಎರಡು ಕೇಸ್ ಕನ್ಸಿಡರ್ ಮಾಡೋಣ. ವಾಚ್ ಕೇರ್ಫುಲಿ. ಸಪೋಸ್ ಇಫ್ r is equal to 1, ಯಾಕಂದ್ರೆ ನೋಡಿ, ಸಪೋಸ್ ಇಫ್ ಐ ರೈಟ್ ದ ರೇಷಿಯೋ ಲೈಕ್ ದಿಸ್, ಈ ರೀತಿ ಬರೀತೀನಿ ಅಂತ ಅನ್ಕೊಳ್ಳಿ, 2 2 2 2 2. ಇಸ್ ದಿಸ್ ನಾಟ್ ಇನ್ GP ಸ್ಟೂಡೆಂಟ್ಸ್? ಇದು GP ಇಲ್ವಾ? ಕಾಮನ್ ರೇಷಿಯೋ ನೋಡಿ, ವಾಟ್ ಇಸ್ ದ ಕಾಮನ್ ರೇಷಿಯೋ ಆಫ್ ದೀಸ್ ಟು? 1. ದ ಕಾಮನ್ ರೇಷಿಯೋ ಆಫ್ ದಿಸ್ ಟು ಇಸ್ 1, ದೀಸ್ ಟು ಇಸ್ 1. ಸೊ ಯಾವುದ್ರದ್ದೇ ಕಾಮನ್ ರೇಷಿಯೋ ತಗೊಂಡ್ರು ಕೂಡ ಏನಾಯ್ತು? 1 ಇಸ್ ದ ಕಾಮನ್ ರೇಷಿಯೋ. ಸೊ ಹಾಗಾದ್ರೆ GP is nothing but it is a sequence whose common ratio is also 1. ಹೌದಲ್ಲ? ಸೊ ಕಾಮನ್ ರೇಷಿಯೋ 1 ಇರೋದು ಒಂದು ಬಿಟ್ರೆ ಕಾಮನ್ ರೇಷಿಯೋ 1 ಅಲ್ಲದೆ ಇರೋದು ಕೂಡ ಬೇರೆ ಸೀಕ್ವೆನ್ಸ್ಗಳು ಬರುತ್ತೆ. ಹೌದಲ್ಲ, ರೈಟ್? ಯಾಕಂದ್ರೆ ಮೊದಲನೇದಾಗಿ ನನಗೆ ಇದರಲ್ಲಿ ಕಾಮನ್ ರೇಷಿಯೋ ಏನು ಸಿಕ್ಕಿತ್ತು? ವಾಟ್ ವಾಸ್ ದ ಕಾಮನ್ ರೇಷಿಯೋ ಆಫ್ ದ ವೆರಿ ಫಸ್ಟ್ ಒನ್ ಸ್ಟೂಡೆಂಟ್ಸ್? ಇದರಲ್ಲಿ 2 ವಾಸ್ ದ ಕಾಮನ್ ರೇಷಿಯೋ. ನೆಕ್ಸ್ಟ್ ಏನು ಸಿಕ್ಕಿತ್ತು ಸ್ಟೂಡೆಂಟ್ಸ್? 1/3 ಸಿಕ್ಕಿತ್ತು. ಹೌದಲ್ಲ? ಸೊ ಹಾಗಾದ್ರೆ ಇದರಲ್ಲಿ ಎರಡು ಕೇಸ್ ತಗೋಣ. ಒಂದು ಇಫ್ r is equal to 1, if r equals to 1 is case 1 and r is not equal to 1 is the case 2. ಸೊ ಎರಡೂ ಟೈಮಲ್ಲೂ ಕೂಡ ಸಮ್ ಆಫ್ n ಟರ್ಮ್ಸ್ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಓಕೆನಾ? ಫೈನ್. ಸೊ ನಾವು case 1, coming to case 1 students, case 1, if r is equal to 1, if r is equal to 1, SN is equal to ಏನು ಬರುತ್ತೆ ಸ್ಟೂಡೆಂಟ್ಸ್? a plus a and so on up to ಏನು ಬರುತ್ತೆ ಸ್ಟೂಡೆಂಟ್ಸ್? a, which is nothing but how many times here the terms are given students? ಎಷ್ಟು ಟೈಮ್ಸ್ ಇದನ್ನ ಆಡ್ ಮಾಡಿದ್ದೀವಿ ನಾವು? ಓಕೆ, ಸೊ here there are n terms ಅಲ್ವಾ? ಸೊ here there are n terms. ಹಾಗಾದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ ಆನ್ಸರ್ ನನಗೆ? ವಾಟ್ ವಿಲ್ ಬಿ ದ ಆನ್ಸರ್? ಇಟ್ ಇಸ್ ನಥಿಂಗ್ ಬಟ್ n into a. ಹೌದಲ್ಲ? ಇಫ್ ದ ಕಾಮನ್ ರೇಷಿಯೋ ಇಸ್ 1 ಸ್ಟೂಡೆಂಟ್ಸ್, ದೆನ್ ಸಮ್ ಆಫ್ ದಿಸ್ n ಟರ್ಮ್ಸ್ ಆಫ್ ಅ GP ಇಸ್ ನಥಿಂಗ್ ಬಟ್ n into a. ಇದನ್ನ ನೆನ್ಪಿಟ್ಕೊಂಡಿರಿ. ಇಫ್ ದ ಕಾಮನ್ ರೇಷಿಯೋ ಇಸ್ 1, ದೆನ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಅ GP ಇಸ್ ನಥಿಂಗ್ ಬಟ್ n into a. ಹಾಗಾದ್ರೆ ಕಾಮನ್ ರೇಷಿಯೋ ನಾಟ್ ಈಕ್ವಲ್ ಟು 1, ಆ ಕೇಸ್ಗೆ ಹೋಗೋಣ. ಓಕೆ, ಸೊ ಲೆಟ್ ಮೀ ಕಮ್ ಟು ದ ಕೇಸ್ 2. ಸ್ಟೂಡೆಂಟ್ಸ್, coming to this case 2. Yes, coming to this case 2. So here, if r is not equal to 1, let me write like this, SN is equal to, so SN is equal to students ಏನಿದೆ? a plus ar square, okay, plus ar cube, ಓಕೆನಾ, and so on up to ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? a into r power n minus 1. ಸೊ ಲೆಟ್ ಮೀ ಕಾಲ್ ದಿಸ್ ಇಸ್ ಅಗೇನ್ as 1. ಸೇಮ್ ಅದೇ ಅಲ್ಲ, ಮುಂಚೆ ಏನು ಬರ್ಕೊಂಡಿದ್ದೆ ಅದೇನೇ ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ಏನು ಮಾಡ್ಕೊಂಡಿದ್ದೀನಿ? ಇಫ್ r is not equal to 1, consider this first equation. ಓಕೆನಾ? now what I do, I multiplied throughout by r. ಸೊ ಕಂಪ್ಲೀಟ್ ಈಕ್ವೇಷನ್ಗೆ ಸ್ಟೂಡೆಂಟ್ಸ್ r ಮಲ್ಟಿಪ್ಲೈ ಮಾಡ್ತೀನಿ. ಟು ಫೈಂಡ್ ದ ಫಾರ್ಮುಲಾ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಅರ್ಥ ಆಗ್ತಿದ್ಯಾ? ಸೊ r ಇಂಟು SN ಆಯಿತು. ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ar ಬರುತ್ತೆ, ಪ್ಲಸ್ ಏನು ಬರುತ್ತೆ ನೆಕ್ಸ್ಟ್? ar ಸ್ಕ್ವೇರ್. a ಜೊತೆಗೆ r ಮಲ್ಟಿಪ್ಲೈ ಮಾಡಿದೆ ar ಜೊತೆಗೆ r ಮಲ್ಟಿಪ್ಲೈ ಮಾಡಿದೆ ar ಸ್ಕ್ವೇರ್, ಪ್ಲಸ್ ಏನು ಬರುತ್ತೆ ಸ್ಟೂಡೆಂಟ್ಸ್? ar ಕ್ಯೂಬ್ ಪ್ಲಸ್ ar ಪವರ್ 4 and so on up to what I get students? a into r power n.
ದಿಸ್ ಇಸ್ ವಾಟ್ ಐ ಗೆಟ್. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ವಾಟ್ ಐ ವಿಲ್ ಡೂ ಯರ್ ಇಸ್, ಸೊ ಐ ವಿಲ್ use this particular rule, that is 1 minus 2, equation 1 minus equation 2. Okay na? So equation 1 minus equation 2 is nothing but Sn minus r into Sn. This is what we get. ಹಾಗಾದರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಎ ಬರಿತೀನಿ, ನೆಕ್ಸ್ಟ್ ಏನಾಗುತ್ತೆ ಎ ಆರ್ ಬರಿತೀನಿ, ಆಮೇಲೆ ಎ ಆರ್ ಮೈನಸ್ ಎ ಆರ್ ಬರಿತೀನಿ, ಹೌದಲ್ಲ, ರೈಟ್. ಸೊ ದಿಸ್ ಇಸ್ ವಾಟ್ ಐ ರೈಟ್ ಸ್ಟೂಡೆಂಟ್ಸ್, ನೋಡಿ ಬೇಕಾದರೆ. ಸೊ ಫಸ್ಟ್ ಎ ಆರ್, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಎ ಆರ್ ಆಯಿತು, ನೆಕ್ಸ್ಟ್ ಏನು ಬರಿತೀನಿ ಮೈನಸ್ ಎ ಆರ್, ಇದು ಒಂದು ಟರ್ಮ್ ಆಯಿತು. ಓಕೆ, ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ ಎ ಆರ್ ಸ್ಕ್ವೇರ್ ಮೈನಸ್ ಎ ಆರ್ ಸ್ಕ್ವೇರ್, ಎ ಆರ್ ಸ್ಕ್ವೇರ್ ಮೈನಸ್ ಎ ಆರ್ ಸ್ಕ್ವೇರ್, ರೈಟ್. ಇದೇ ರೀತಿ ಕಂಟಿನ್ಯೂ ಆದರೆ ವಾಟ್ ಐ ಗೆಟ್ ಸ್ಟೂಡೆಂಟ್ಸ್, ಫೈನಲಿ ಐ ಆಮ್ ಲೆಫ್ಟ್ ಔಟ್ ವಿತ್ ಓನ್ಲಿ ಎ ಆರ್. ಯಾ, ಸೊ ಇಲ್ಲೊಂದು ಟರ್ಮ್ ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಟರ್ಮ್ ಬರುತ್ತೆ. ಸೊ ವಿ ಗೆಟ್ ಎ ಆರ್ ಪವರ್ ಎನ್ ಮೈನಸ್ 1 ಮೈನಸ್ ಎ ಆರ್ ಪವರ್ ಎನ್ ಮೈನಸ್ 1. ನೆಕ್ಸ್ಟ್ ಉಳ್ಕೊಳ್ಳೋದು ಇದೊಂದೇ ಟರ್ಮ್, ದಟ್ ಈಸ್ ಎ ಆರ್ ಪವರ್ ಎನ್. ಅರ್ಥ ಆಗ್ತಿದೆಯಾ? ಸೊ ಆಲ್ ದೀಸ್ ಟರ್ಮ್ಸ್ ಗೋಸ್ ಟು ವಾಟ್ ಸ್ಟೂಡೆಂಟ್, ಝೀರೋ. ಸೊ ಇದೆಲ್ಲ ಟರ್ಮ್ ಝೀರೋಗೆ ಹೋಗುತ್ತೆ, ಆಲ್ ದೀಸ್ ಟರ್ಮ್ಸ್ ಗೋಸ್ ಟು ಝೀರೋ, ರೈಟ್. ಸೊ ಇದೆಲ್ಲ ಟರ್ಮ್ ಎಲ್ಲಿಗೆ ಹೋಗುತ್ತೆ, ಝೀರೋಗೆ ಹೋಗುತ್ತೆ. ಹಾಗಾದರೆ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್ ಇದರಲ್ಲಿ, ಎಸ್ ವಿ ಗೆಟ್ ಎಸ್ ಎನ್ ಕಾಮನ್ ಇಯರ್ ಆ್ಯಂಡ್ 1 ಮೈನಸ್ ಆರ್. ಸೊ ವಿ ಗೆಟ್ ಎ, ಯಾ, ಸೊ ಸ್ಟೂಡೆಂಟ್ಸ್ ಮೈನಸ್ ಅಲ್ವಾ ಇರೋದು, ಸೊ ವಿ ಆಲ್ರೆಡಿ ಗಾಟ್ ಮೈನಸ್ ಅಲ್ವಾ, ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಎಸ್, ಸೊ ಐ ಗೆಟ್ ಸ್ಟೂಡೆಂಟ್ಸ್ ಹಿಯರ್ ಮೈನಸ್ ಎ ಆರ್ ಪವರ್ ಎನ್, ಹೌದಲ್ಲ. ಸೊ ಹಾಗಾದರೆ ಏನು ಬರುತ್ತೆ ಇದರಲ್ಲಿ, ಮೈನಸ್ ಎ ಆರ್ ಪವರ್ ಎನ್ ಬರುತ್ತೆ. ಸೊ ಇದರಲ್ಲಿ ಎ ಕಾಮನ್ ತಗೊಳ್ಳಿ, ಹಾಗೇನು ಬರುತ್ತೆ ಸ್ಟೂಡೆಂಟ್ಸ್, 1 ಮೈನಸ್ ಆರ್ ಪವರ್ ಎನ್. ಸೊ ಹಿಯರ್ ಎಸ್ ಎನ್ ಇಂಟು 1 ಮೈನಸ್ ಆರ್. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಎ ಇಂಟು 1 ಮೈನಸ್ ಆರ್ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಓಕೆ, ಆ್ಯಂಡ್ ವಿ ಯೂಸ್ ದಿಸ್ ಕೇಸ್ ಇಫ್ ಆರ್ ಈಸ್ ಲೆಸ್ ದೆನ್ 1. ಇಫ್ ಆರ್ ಈಸ್ ಲೆಸ್ ದೆನ್ 1 ಸ್ಟೂಡೆಂಟ್ಸ್, ದೆನ್ ವಿ ಯೂಸ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಅರ್ಥ ಆಗ್ತಿದೆಯಾ? ಓಕೆ, ಅಂದರೆ 0.1, 0.01 ಈ ರೀತಿ ಇದ್ದರೆ ಆರ್ ವ್ಯಾಲ್ಯೂ, ದೆನ್ ವಿ ಯೂಸ್ ದಿಸ್ ಪರ್ಟಿಕ್ಯುಲರ್ ರೂಲ್ ಟು ಫೈಂಡ್ ದ ಎಸ್ ಎನ್ ವ್ಯಾಲ್ಯೂ. ಹಾಗಾದ್ರೆ ಆರ್ ಗ್ರೇಟರ್ ದೆನ್ 1 ಇದ್ದಾಗ ಇದನ್ನು ಯೂಸ್ ಮಾಡಬಾರ್ದಾ? ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಬೆಟರ್ ಸ್ಟೂಡೆಂಟ್ಸ್ ನೀವೇನು ಮಾಡ್ಬೋದು ಅಂತಂದರೆ, ಆರ್ ಇಫ್ ಆರ್ ಈಸ್ ಗ್ರೇಟರ್ ದೆನ್ 1, ಇಫ್ ಆರ್ ಈಸ್ ಗ್ರೇಟರ್ ದೆನ್ 1 ಸ್ಟೂಡೆಂಟ್ಸ್, ಎಸ್ ಎನ್ ಇಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. And how do we get this formula students? We get this formula by using, yes, we get this by considering, yes, by considering, ಇಲ್ಲೇನು ಮಾಡಿದ್ದೆ ಸ್ಟೂಡೆಂಟ್ಸ್, ನಾನು ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡಿದ್ದೆ ಅಲ್ಲ. ಸೊ ಇಲ್ಲೇನು ಮಾಡ್ಬೋದು ಅಂತಂದರೆ ಬೈ ಕನ್ಸಿಡರಿಂಗ್ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. ಅರ್ಥ ಆಗ್ತಿದೆಯಾ? ಸೊ ಈ ಫಾರ್ಮುಲಾ ಹೇಗೆ ಬರುತ್ತೆ, ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡಿದಾಗ ದೆನ್ ವಿ ಗೆಟ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಹೋಪ್ ಇಲ್ಲಿ ಯಾಕೆ ಮೈನಸ್ ಬಂದಿದೆ ಅಂತ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಇದನ್ನು. ನೋಡಿ ಏನಿದೆ, ಎಸ್ ಮೈನಸ್ ಆರ್ ಇಂಟು ಎಸ್ ಎನ್, ಹೌದಲ್ಲ, ಎಸ್ ಎನ್ ಮೈನಸ್ ಆರ್ ಇಂಟು ಎಸ್ ಎನ್, ಇಸ್ ದಟ್ ರೈಟ್? ಎಸ್ ಎನ್ ಮೈನಸ್ ಆರ್ ಇಂಟು ಎಸ್ ಎನ್. ಫಸ್ಟ್ ಟರ್ಮ್ಸ್ಗಳೇನಿದೆ ಸ್ಟೂಡೆಂಟ್ಸ್, ಎಸ್ ಎನ್ ಅಲ್ಲಿ ಏನಿದೆ ಟರ್ಮ್ಸ್ಗಳು, ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಎ ಆರ್ ಸ್ಕ್ವೇರ್, ರೈಟ್, ಆ್ಯಂಡ್ ಸೋ ಆನ್ ಅಪ್ ಟು ಏನಿದೆ ಎ ಆರ್ ಪವರ್ ಎನ್ ಮೈನಸ್ 1. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಮೈನಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಎ ಆರ್ ಕ್ಯೂಬ್ ಆ್ಯಂಡ್ ಸೋ ಆನ್, ಯಾ, ಎ ಆರ್ ಕ್ಯೂಬ್, ಹೌದಲ್ಲ, ಎ ಆರ್ ಸ್ಕ್ವೇರ್ ಎ ಆರ್ ಕ್ಯೂಬ್, ಎಸ್, ಎ ಆರ್ ಕ್ಯೂಬ್ ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ಪ್ಲಸ್ ಎ ಆರ್ ಪವರ್ ಎನ್, ಈ ರೀತಿ ಬರುತ್ತೆ. ಸೊ ಹಿಯರ್ ಇಫ್ ಐ ರೈಟ್ ಎ ಪ್ಲಸ್ ಎ ಆರ್ ಸ್ಕ್ವೇರ್, ಓಕೆ, ನೆಕ್ಸ್ಟ್ ಏನು ಬರ್ಬೋದು ಇಲ್ಲಿ, ಎ ಆರ್ ಕ್ಯೂಬ್ ಅಲ್ವಾ, ಆ್ಯಂಡ್ ಸೋ ಆನ್ ಅಪ್ ಟು ಎ ಆರ್ ಪವರ್ ಎನ್ ಮೈನಸ್ 1. ಆ್ಯಂಡ್ ಸ್ಟೂಡೆಂಟ್ಸ್ ಮೈನಸ್ ನೋಡಿ, ಮೈನಸ್ ಎ ಆರ್ ಬರುತ್ತೆ, ಮೈನಸ್ ಎ ಆರ್ ಸ್ಕ್ವೇರ್ ಬರುತ್ತೆ, ಹೌದಾ, ಮೈನಸ್ ಎ ಆರ್ ಕ್ಯೂಬ್ ಬರುತ್ತೆ, ಆ್ಯಂಡ್ ಸೋ ಆನ್. ಇದಕ್ಕಿಂತ ಮುಂಚೆ ಒಂದು ಟರ್ಮ್ ಬರಬೇಕಲ್ಲ ಸ್ಟೂಡೆಂಟ್ಸ್, ವಾಟ್ ಈಸ್ ದ್ಯಾಟ್, ಎ ಆರ್ ಪವರ್ ಎನ್ ಮೈನಸ್ 1 ಅಲ್ಲ, ಮೈನಸ್ ಏನು ಬರುತ್ತೆ, ಮೈನಸ್ ಎ ಆರ್ ಪವರ್ ಎನ್. ಓಕೆ, ಸೊ ಆಲ್ ದೀಸ್ ಟರ್ಮ್ ವಿಲ್ ಗೆಟ್ ಕ್ಯಾನ್ಸಲ್, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ ಎನ್ ಮೈನಸ್ 1, ಎ ಆರ್ ಪವರ್ ಎನ್ ಮೈನಸ್ 1. ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಇದರಲ್ಲಿ, ವಾಟ್ ಈಸ್ ಲೆಫ್ಟ್ ಔಟ್, ಎ ಮೈನಸ್ ಎ ಇಂಟು ಆರ್ ಪವರ್ ಎನ್. ಓಕೆನಾ? ಸೊ ದಿಸ್ ಈಸ್ ವಾಟ್ ವಿ ಗೆಟ್. So this is what we get on doing what, equation 1 minus equation 2. So equation 2 minus equation 1 ಮಾಡಿದಾಗಲೂ ಕೂಡ ಇದೇ ರೀತಿ ನನಗೆ ಎರಡನೇ ಫಾರ್ಮುಲಾ ಬರ್ತಿದ್ದೀನಿ ನೋಡಿ, ಈ ಫಾರ್ಮುಲಾ ಸಿಗುತ್ತೆ. So we get this particular formula if we use what, equation 2 minus equation 1. ಅರ್ಥ ಆಗಿದೆಯಲ್ಲ? ಸೊ ಸಮ್ ಆಫ್ n ಟರ್ಮ್ಸ್ಗೆ ಎರಡು ಫಾರ್ಮುಲಾ ಯೂಸ್ ಮಾಡ್ಬೋದು, when if r is less than 1 and if r is greater than 1. ಸೊ ಹಾಗಾದರೆ ಸ್ಟೂಡೆಂಟ್ಸ್, ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ಸಮ್ ಪ್ರಾಬ್ಲಮ್ಸ್. ಸೊ ಕೆಲವು ಪ್ರಾಬ್ಲಮ್ಸ್ಗಳನ್ನ ಶುರು ಮಾಡೋಣ. Yes, so we shall start some problems now students. So ಇದೆಲ್ಲ
ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಫಾರ್ಮುಲಾ ಇದ್ದರೆ ನಾನೊಂದು ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಐ ಕ್ಯಾನ್ ಕನ್ಸ್ಟ್ರಕ್ಟ್ ಅ ಸೀಕ್ವೆನ್ಸ್ ಅಂತ ಹೇಳ್ಕೊಟ್ಟೆ ಅಲ್ಲ. ಸೊ 2n ಮತ್ತು 2n-1 ಬಂದಾಗ ಏನಾಯಿತು, 2n ಬಂದಾಗ ಇಟ್ ವಾಸ್ ಅ ಫಾರ್ಮುಲಾ ಯೂಸ್ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಈವನ್ ನಂಬರ್ಸ್. ಆ್ಯಂಡ್ 2n-1 ಏನಕ್ಕೆ ಯೂಸ್ ಮಾಡಿದ್ವಿ, ಇಟ್ ವಾಸ್ ದ ಫಾರ್ಮುಲಾ ಯೂಸ್ ಟು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಆಫ್ ಆಡ್ ನಂಬರ್ಸ್. ಸೊ ಹಾಗಾದರೆ ಇಲ್ಲಿ ಏನಿದೆ, ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ whose nth ಟರ್ಮ್ ಇಸ್ ಗಿವನ್. ನೋಡಿ ಫಾರ್ಮುಲಾ ಕೊಟ್ಟಿದ್ದಾರೆ ಆಲ್ರೆಡಿ ನನಗೆ. ಅವರು ಏನು ಫಾರ್ಮುಲಾ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, nth ಟರ್ಮ್ ಫಾರ್ಮುಲಾ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಫಾರ್ಮುಲಾ, an is equal to n into n+2. ದಿಸ್ ಇಸ್ ದ ಫಾರ್ಮುಲಾ ಗಿವನ್. ಹಾಗಾದರೆ ಇದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡಬೇಕು, ವಾಟ್ ವಿ ನೀಡ್ ಟು ಡೂ ಸ್ಟೂಡೆಂಟ್ಸ್, ವಿ ನೀಡ್ ಟು ಫೈಂಡ್ ಓನ್ಲಿ ದ ಫಸ್ಟ್ 5 ಟರ್ಮ್ಸ್. ಮೊದಲನೇ 5 ಟರ್ಮ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಟರ್ಮ್ಸ್ಗಳನ್ನ ನೋಡಿ. a1 a2 a3 a4 a5 ದೀಸ್ ಆರ್ ದಿ ಫಸ್ಟ್ 5 ಟರ್ಮ್ಸ್ ಅಲ್ವಾ, ರೈಟ್. ಸೊ ವಿಚ್ ಆರ್ ದ 5 ಟರ್ಮ್ಸ್ ಸ್ಟೂಡೆಂಟ್ಸ್, ಸೊ ವಿಚ್ ಆರ್ ದ 5 ಟರ್ಮ್ಸ್ ಹಿಯರ್, ದ ಫಸ್ಟ್ 5 ಟರ್ಮ್ಸ್ ಆರ್ a1, right. So the first 5 terms are a1, next a2, next a3, a4, a5. So these are the first 5 terms. These are the first 5 terms I need to find. ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋ ಸ್ಟೂಡೆಂಟ್ಸ್ ಇದನ್ನು ನೋಡಿ. ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ an ಈಕ್ವಲ್ಸ್ ಟು n ಇಂಟು n+2. ದಿಸ್ ಇಸ್ ದ ಫಾರ್ಮುಲಾ ಗಿವನ್, ರೈಟ್. n is equal to 1 ಹಾಕಿ ಸ್ಟೂಡೆಂಟ್ಸ್, ಇಲ್ಲಿ ಕೂಡ 1 ಆಗುತ್ತೆ. 1 ಇಂಟು 1+2 ಆಯಿತು, ವಿಚ್ ಇಸ್ ನಥಿಂಗ್ ಬಟ್ 1 ಇಂಟು 3 ವಿಚ್ ಇಸ್ ಈಕ್ವಲ್ ಟು 3. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, a2 ಇಸ್ ನಥಿಂಗ್ ಬಟ್ 2 ಇಂಟು 2+2. ಸೊ ವಾಟ್ ವಿ ಗೆಟ್ ಹಿಯರ್ 2 ಇಂಟು 4 ವಿಚ್ ಇಸ್ ನಥಿಂಗ್ ಬಟ್ 8. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, 3 ಇಂಟು 3+2. ಸೊ ವಿಚ್ ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್ 3 ಇಂಟು 5, ಸೊ ವಿಚ್ ಇಸ್ ಈಕ್ವಲ್ ಟು 15. ನೆಕ್ಸ್ಟ್ ಫೋರ್ತ್ ಟರ್ಮ್ ಏನು ಬರುತ್ತೆ, 4 ಇಂಟು 4+2 ವಿಚ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ 4 ಇಂಟು 6. ಹೌದಲ್ಲ, ರೈಟ್. ಸೊ 4 ಇಂಟು 6 ಬರುತ್ತೆ, ಸೊ ವಿಚ್ ಇಸ್ ನಥಿಂಗ್ ಬಟ್ 24. ಇಸ್ ದಟ್ ರೈಟ್ ಸ್ಟೂಡೆಂಟ್ಸ್? ಆ್ಯಂಡ್ ಅಬ್ಸರ್ವ್ ಮಾಡಿ, ಇದರಲ್ಲೆಲ್ಲ 1 2 3 4 ಬರ್ತಾ ಇದೆ, ಇದರಲ್ಲೆಲ್ಲ ಏನು ಬರ್ತಿದೆ 3 4 5 6 ಬರ್ತಿದೆ ಅಲ್ಲ, ರೈಟ್. ನೆಕ್ಸ್ಟ್ ಏನು ಬರುತ್ತೆ 5 ಇಂಟು 5+2 ವಿಚ್ ಇಸ್ ನಥಿಂಗ್ ಬಟ್ 5 ಇಂಟು 7 ಆ್ಯಂಡ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್ 35. ಅರ್ಥ ಆಗ್ತಿದೆಯಾ? ಹಾಗಾದರೆ ನೆಕ್ಸ್ಟ್ ಟರ್ಮ್ ಸುಮ್ಮನೆ ನಿಮಗೆ ಕೇಳಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, 6 ಇಂಟು 7 ಬರುತ್ತಲ್ಲ, ಅದ್ರ ನೆಕ್ಸ್ಟ್ ಟರ್ಮ್ 7 ಇಂಟು 8. ಸೊ ಹಾಗಾದ್ರೆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಿಂದ ನಾನು ಗೆಸ್ ಮಾಡ್ತಾ ಹೋಗ್ಬೋದಲ್ಲ ಮುಂದಿನ ಟರ್ಮ್ಸ್ಗಳೇನು ಬರುತ್ತೆ ಅಂತ, ರೈಟ್. ಓಕೆ, ಸೊ ದೀಸ್ ಆರ್ ದಿ ಫಸ್ಟ್ 5 ಟರ್ಮ್ಸ್ ವಿಚ್ ವಿ ಗೆಟ್. And next students, write the first 5 terms of the sequence whose nth term is. Once again they are given the formula here, an equals to n divided by n+1. So nanen find out ಮಾಡಬೇಕು ಇಲ್ಲಿ, first 5 terms find out ಮಾಡಬೇಕು. So coming to this solution students, so here we need to find the first 5 terms, that is a1, a2, a3, right, a4 and then a5. So these are the first 5 terms. And what is the formula we have got students, an equals to n divided by n+1. So ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, what we get students here, so we get 1 divided by 1+1 which is nothing but 1/2. next ಏನು ಬರುತ್ತೆ ಇಲ್ಲಿ 2 divided by 2+1 which is nothing but 2/3. next ಏನು ಬರುತ್ತೆ students 3 divided by 3+1 which is nothing but 3/4. ಹಾಗಾದರೆ ನೆಕ್ಸ್ಟ್ ಈಸಿಯಾಗಿ ಗೆಸ್ ಮಾಡ್ಬೋದಲ್ಲ ನೀವು, ಏನಂತ ಗೆಸ್ ಮಾಡ್ತೀರಾ ಸ್ಟೂಡೆಂಟ್ಸ್, ನೆಕ್ಸ್ಟ್ 4/5 ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ 5/6 ಬರುತ್ತೆ. ಹೌದಲ್ಲ, ನೋಡಿ ಮೇಲ್ಗಡೆ ನಂಬರ್ಸ್ 1 2 3 4 5, ಕೆಳಗಡೆ ನಂಬರ್ಸ್ 2 3 4 5 6. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಬಂತು. ಸೊ ಇದಕ್ಕೆ ಏನಂತ ಕರಿಬೋದು, ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ ಸೀಕ್ವೆನ್ಸ್. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ whose nth ಟರ್ಮ್ ಇಸ್. ನೋಡಿ ಇದರಲ್ಲಿ nth ಟರ್ಮ್ ಕೇಳ್ತಾ ಇದ್ದಾರೆ. ಸೊ nth ಟರ್ಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್, 2 n. ಹೌದಲ್ಲ? ಸೊ ಹಿಯರ್ ದ ಸೊಲ್ಯೂಷನ್ ಇಸ್, ಎಸ್, ಕಮಿಂಗ್ ಟು ದ ಸೊಲ್ಯೂಷನ್ ಸ್ಟೂಡೆಂಟ್ಸ್. ಸೊ ದೇ ಹ್ಯಾವ್ ಗಿವನ್, ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್, ಗಿವನ್ an equals to 2 n. So now I need to find the first 5 terms, a1, a2, a3, a4 and then a5. Right. So what we get here, we get the answers like this, that is 2 1, 2 2, 2 3, 2 4 and then 2 5. If you want, you can find the values, that is 2 4. next 10 ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 8 ಬರುತ್ತಲ್ಲ, ರೈಟ್. ನೆಕ್ಸ್ಟ್ 10 ಬರುತ್ತೆ 16 and next 10 ಬರುತ್ತೆ ಸ್ಟೂಡೆಂಟ್ಸ್ 32. ಅಬ್ಸರ್ವ್ ಮಾಡಿ, this is nothing but it is in GP. ಹೌದಲ್ಲ? This sequence is in GP. Is that right? What is the common ratio students? 2 is the common ratio, right? Okay, so let me move on to the next question then. Yes, let me move on to the next question students. So ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ನನಗೆ ಏನು ಆನ್ಸರ್ ಸಿಗುತ್ತೆ ಸ್ಟೂಡೆಂಟ್ಸ್, ವಾಟ್ ವಿ ಗೆಟ್, ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ whose nth term is. Once again they are giving us the nth term, that is an equals to 2n minus 3/6. ಇದನ್ನ ನೀವೇ ಫೈಂಡ್ ಔಟ್ ಮಾಡ್ತೀರಲ್ಲ. ಸೊ just try to find this students. So this is a homework for you. ಸೊ ಇದನ್ನು ನೀವೇ ಮಾಡ್ಬೋದು. ದಿಸ್ ಇಸ್ ಅ ಹೋಮ್ವರ್ಕ್ ಫಾರ್ ಯು ಸ್ಟೂಡೆಂಟ್ಸ್. ಎಸ್, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್.
Write the first 5 terms of the sequence whose nth term is. So be very careful students. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, here it is given that, it is given that an equals to minus 1 power n minus 1 ಅಂತ ಕೊಟ್ಟಿದ್ದಾರೆ, and ಇಲ್ಲೇನಿದೆ 5 power n plus 1 ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ರೈಟ್. ಹಾಗಾದ್ರೆ ಲೆಟ್ ಮೀ ಫೈಂಡ್ ದೀಸ್ ವ್ಯಾಲ್ಯೂಸ್ a1, a2, a3, a4 and then a5. ರೈಟ್. ಸೊ ಇಲ್ಲಿ ಎನ್ಗೆ ವ್ಯಾಲ್ಯೂಸ್ ಆಗ್ತಾ ಹೋದ್ರೆ ಮುಗೀತು, ವಿ ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲೇನು ಬರುತ್ತೆ, minus 1 power 1 minus 1, 5 power 1 plus 1. So what we get students, minus 1 power 0 into 5 square. Minus 1 power 0 ಅಂದ್ರೆ ಏನು ಬರುತ್ತೆ, 1 ಬರುತ್ತೆ. 1 into 5 square is nothing but 1 into 25. So 1 into 25 which is nothing but 25 is the required answer. ಹೌದಲ್ಲ? ರೈಟ್. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಎಸ್, ಸೊ ವಿ ಶಾಲ್ ರೈಟ್ ಲೈಕ್ ದಿಸ್ ಸ್ಟೂಡೆಂಟ್ಸ್. 1 into 25 ಬದಲು ವಿ ಶಾಲ್ ಜಸ್ಟ್ ರೈಟ್ 1 into 5 square which is equal to 5 square. ಹಾಗಾದರೆ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. n is equal to 2 ಕೊಡೋಣ. ಸೊ ವಿ ಗೆಟ್ minus 1 power 2 minus 1 and then we get, so here students, and then we get here 5 power 2 plus 1. So which is nothing but minus 1 power 1 into n ಬಂತು ಸ್ಟೂಡೆಂಟ್ಸ್, 5 ಕ್ಯೂಬ್ ಬಂತು. ರೈಟ್. ಸೊ which is nothing but minus 5 ಕ್ಯೂಬ್. ಹೌದಲ್ಲ? ನೆಕ್ಸ್ಟ್ ಟರ್ಮ್ ಬರೆಯೋಣ ಸ್ಟೂಡೆಂಟ್ಸ್, ಏನು ಬರುತ್ತೆ, minus 1 power 3 minus 1, 5 power 3 plus 1. ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್, minus 1 power 2, 5 power 4. ಸೊ ಹಾಗಾದ್ರೆ ಏನು ಬಂತು, minus 1 power 2 ಅಂದರೆ ಪ್ಲಸ್ 1 ಬರುತ್ತೆ ಸ್ಟೂಡೆಂಟ್ಸ್. ಸೊ ವಿ ಗಾಟ್ ಹಿಯರ್ 5 power 4. ಅಬ್ಸರ್ವ್ ಮಾಡಿ, ಮತ್ತೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರ ಬದಲು ಕ್ಯಾನ್ ವಿ ಟ್ರೈ ಟು ಗೆಸ್ ದ ನೆಕ್ಸ್ಟ್ ಟರ್ಮ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಟರ್ಮ್ ಗೆಸ್ ಮಾಡಿದಾಗ ಏನು ಬರುತ್ತೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಪ್ಲಸ್ ಆಯ್ತಲ್ಲ, ಮತ್ತೆ ಏನು ಬರುತ್ತೆ ಇಲ್ಲಿ ಮೈನಸ್, ಆ್ಯಂಡ್ ದೆನ್ ವಿ ಗೆಟ್ ಪ್ಲಸ್. ಹೌದಲ್ಲ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಪ್ರತಿಯೊಂದು ಕಡೆ ಏನಿದೆ 5 ಇದೆ. ಸೊ ವಿ ಶಾಲ್ ಪುಟ್ 5 ಇಯರ್. ಆ್ಯಂಡ್ ಅಬ್ಸರ್ವ್ ಮಾಡಿ, ಪವರ್ ಏನಿದೆ 2 ಇತ್ತು, 3 ಇತ್ತು, 4 ಆಯಿತು. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, 5 ಆ್ಯಂಡ್ ದೆನ್ ವಾಟ್ ವಿ ಗೆಟ್ 6. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್. ಸೊ ಮತ್ತೆ ನಾನು ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಒನ್ಸ್ ಇಫ್ ಐ ರೆಕಗ್ನೈಸ್ ದ ಪ್ಯಾಟ್ರನ್, ಈಸಿಲಿ ಐ ಕ್ಯಾನ್ ಗೆಸ್ ವಾಟ್ ಆರ್ ದಿ ನೆಕ್ಸ್ಟ್ ಟರ್ಮ್ ಸ್ಟೂಡೆಂಟ್ಸ್. ರೈಟ್. ಓಕೆ. ಸೊ ಹಾಗಾದರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ whose nth term is. ಸೊ ದೇ ಆರ್ ಗಿವನ್ ದಿಸ್. ಸೊ ಐ ಹೋಪ್ ಯು ಕ್ಯಾನ್ ಡೂ ದಿಸ್. ಇದು ನಿಮ್ಗೇನು ಕಷ್ಟ ಏನಾಗೋದಿಲ್ಲ. ಸೊ ಇಟ್ ಈಸ್ ಜಸ್ಟ್ ಅ ಹೋಮ್ವರ್ಕ್ ಸ್ಟೂಡೆಂಟ್ಸ್ ಫಾರ್ ಯು. ಸೊ ಟ್ರೈ ಟು ಡೂ ದಿಸ್ ಹೋಮ್ವರ್ಕ್. Yes, this is a homework for you. Let me move on to the next question then. Yes, coming to this problem, find the indicated term of the sequence whose nth term is. ನೋಡಿ, ನನಗೆ ಇದರಲ್ಲಿ ಫಸ್ಟ್ 5 ಟರ್ಮ್ಸ್ ಕೇಳ್ತಾ ಇಲ್ಲ, ಕೇಳ್ತಿರೋದೇನು ಇಂಡಿಕೇಟೆಡ್ ಟರ್ಮ್ ಕೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟರ್ಮ್ ಕೇಳ್ತಾ ಇದ್ದಾರೆ. ಓಕೆನಾ? ಸಿಂಪಲ್ ಇದನ್ನು ಫೈಂಡ್ ಔಟ್ ಮಾಡೋದು. ಈಗ A5 ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡಿದೆ, n is equal to 5 ಆಗ್ತದೆ ಫಾರ್ಮುಲಾದಲ್ಲಿ. ಹೌದಲ್ಲ? ಅದೇ ರೀತಿ ಈಗ A17 ಮತ್ತು A24 ಕೇಳ್ತಾ ಇದ್ದಾರೆ. ಸೇಮ್ ವೇ ಸ್ಟೂಡೆಂಟ್ಸ್. ಸೊ ವಾಟ್ ಈಸ್ ಗಿವನ್ ಇಯರ್, ಗಿವನ್ an ಈಕ್ವಲ್ಸ್ ಟು 4n minus 3. ಸೊ ನನಗೇನು ಬೇಕು ಇದರಲ್ಲಿ, A17 ಬೇಕು. ಇನ್ಸ್ಟೆಡ್ ಆಫ್ A5 ದೇ ಆರ್ ಆಸ್ಕಿಂಗ್ A17. ಆದರೆ ಏನಾಗುತ್ತೆ ಸ್ಟೂಡೆಂಟ್ಸ್, 4 into 17 minus 3. ಸೊ ವಾಟ್ ಈಸ್ 4 into 17 minus 3? 17 into 4 is nothing but 68. 68 minus 3 is nothing but 65. ಹೌದಲ್ಲ? ಸೊ ಅದೇ ರೀತಿ A24 ಬೇಕು. ವಾಟ್ ಈಸ್ A24 ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 4 into 24 minus 3 which is nothing but 96 minus 3 which is equal to 93. So this is how we can find the indicated number of terms. Okay, so ಯಾವುದು ಇಂಡಿಕೇಟೆಡ್ ಟರ್ಮ್ ಏನಿದೆ ಆ ಇಂಡಿಕೇಟೆಡ್ ಟರ್ಮ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಏನಿಲ್ಲ, ಫಾರ್ಮುಲಾದಲ್ಲಿ ಜಸ್ಟ್ ಪುಟ್ ದ n ವ್ಯಾಲ್ಯೂ ಅಷ್ಟೇ, ಮುಗ್ದೋಯ್ತು. ರೈಟ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Find the indicated term of the sequence and here we need to find A7. Okay, so solution. So ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ, ಗಿವನ್, it is given that an is equal to n square divided by 2 power n. ಹಾಗಾದರೆ A7 ಏನು ಬರುತ್ತೆ, which is nothing but 7 square divided by 2 power 7. ಹೌದಲ್ಲ? ಸೊ ದಿಸ್ is your 7th term. ರೈಟ್. ಸೊ ಹಾಗಾದರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Yes, coming to this, find the indicated term of the sequence whose nth term is. So ಇದರಲ್ಲಿ once again they are asking us to find A9 students. So ಇದರಲ್ಲಿ solution. So they are already given. What is that given students? Given an equals to. So given an equals to minus 1 power n minus 1 n cube ಅಂತ ಕೊಟ್ಟಿದ್ದಾರೆ. So now I need to find A9. So agar n is equal to 9 akar ಏನು ಬರುತ್ತೆ ಸ್ಟೂಡೆಂಟ್ಸ್, minus 1 power 9 minus 1 and then 9 cube here. So minus 1 power 8 into 9 cube. So here we get minus 1 power 8 is nothing but plus 1 alva. So what is the final answer students? The final answer is 9 cube. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Fine. So let me move on to the next question then. So find the indicated term of the sequence whose nth term is. So ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್ ಇಲ್ಲಿ, ಇಂಡಿಕೇಟೆಡ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ಟರ್ಮ್ ಇಯರ್? A20 is the term. ಹೌದಲ್ಲ? ಸೊ ಸೊಲ್ಯೂಷನ್. ಸೊ ವಿ ಶಾಲ್ ಜಸ್ಟ್ ರೈಟ್ ದ ಗಿವನ್ ಟರ್ಮ್. ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್ ಇಯರ್?
an equals to n into n minus 1, sorry, n into n minus 2, n into n minus 2, and here divided by n plus 3, and here we need to find a20 students. So a20 is equal to, so here we get 20 into 20 minus 2 divided by 20 plus 3. Haudala? Right, so we get 20 into 18 divided by 23 students. So what is 20 into 20 into 18? So it is nothing but 360 ala. Right, 360 by 23. This is what we get, students. So just keep like this. It's in no problem at all, students. Ishtike itru kuda enu tappenilla. Just keep like this. Artha agtidya? Okay. So let me move on to the next question then. Yes, coming to this. Write the first 5 terms of the sequence and obtain the corresponding series. So ಏನು find out ಮಾಡ್ಬೇಕು students ಇದರಲ್ಲಿ ನಾನು? Yes, so we need to find the write the first 5 terms of the sequence and obtain the corresponding series. ಬರೀ ನಾನು ಇದರಲ್ಲಿ just it's not enough that if I yes find the sequence find out ಮಾಡಿದ್ರೆ ಸಾಕಾಗೋದಿಲ್ಲ, ನಂಗೆ series ಕೂಡ ಬೇಕಿದೆ ಇದರಲ್ಲಿ, ಹೌದಲ್ಲ? Right, so first we shall find the sequence, students. So ಇದರಲ್ಲಿ a1 ಕೊಟ್ಟಿದ್ದಾರೆ, right? a1 is given and next an formula ಕೊಟ್ಟಿದ್ದಾರೆ. So let me come to the solution. So already first term ಕೊಟ್ಟಿದ್ದಾರೆ, given. What is given, students? a1 ಕೊಟ್ಟಿದ್ದಾರೆ. What is a1? a1 is equal to 3. So a2 ಬೇಕೀಗ. What is a2, students? ಇಲ್ಲಿ substitute ಮಾಡೋಣ. 3 into a 2 minus 1 plus 2. So ಹಾಗಾದ್ರೆ ಏನು ಬರುತ್ತೆ, students? 3 into a1 plus 2. So what is a1? 3 into 3 plus 2. So which is nothing but 11 alva. Right. Next, students, a3. a3 is nothing but 3 into a 3 minus 1 plus 2. So which is nothing but 3 into a2 plus 2. So 3 into a2 plus 2. What is a2, students? a2 is nothing but already 11 it is. So 11 plus 2. So again barathili 33 plus 2, which is nothing but 35. Right. Next, a4. What is a4, students? a4 is nothing but 3 into a 4 minus 1 plus 2, which is nothing but 3 into a3. Right. Plus 2. So 3 into a3. What is a3, students? a3 is 35. So 3 into 35 plus 2. What is 3 into 35, students? 105 alva. So next what we get here? We get 107. Is that right? Okay. Next 10 baratte a5 baratte. So coming to this a5. Coming to this a5, students. Coming to this a5. a5 equals to 3 into a5 minus 1 plus 2, which is nothing but 3 into a4 plus 2. So what is a4, students? a4 is nothing but 107 alva. Right, so 107 plus 2. So what is 3 into 107? It is nothing but 321. So 321 plus 2 n baratte 323 baratte. Right, so this is the first 5 terms of the sequence. ಹಾಗಾದ್ರೆ ನನಗೆ ಇಷ್ಟೇ ಕೊಟ್ಟು ಸಿಕ್ಕಿದ್ರೆ ಸಾಕಾಗೋದಿಲ್ಲ, ಯಾಕಂದ್ರೆ they are also asking us what the corresponding series. Therefore the corresponding series is. So let me write here. Therefore the corresponding series is. Therefore the corresponding series. Therefore the corresponding series is, yeah, so it is nothing but, students, 3 plus 11 plus 35 plus 107 plus ಏನಿದೆ ಸ್ಟೂಡೆಂಟ್ಸ್ ಅಲ್ಲಿ 323. So this is the corresponding series. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, fine. So ಇದರಲ್ಲಿ ಸಮ್ ಏನು ಕೇಳಿಲ್ಲ, just asking us to find the corresponding series. So corresponding series ಬರ್ದಿದ್ದೀನಿ, ಮುಗೀತಲ್ಗೆ. Okay, fine. So let me come to the next question. ಹಾಗಾದ್ರೆ ಸ್ಟೂಡೆಂಟ್ಸ್ ಏನಿದೆ, ಸೇಮ್ ಥಿಂಗ್ ಇಲ್ಲಿ. First we need to indicate the first 5 terms and then we need to write the corresponding series. ಹಾಗಾದ್ರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇದರಲ್ಲಿ what is given, students? It is given that a1 is equal to, given, what is given, students? Given a1 is equal to minus 1. So ಹಾಗಾದ್ರೆ ನೆಕ್ಸ್ಟ್ ಏನು ಬೇಕು ನನಗೆ, a2 ಬೇಕು. Substitute here, students, ಏನು ಬರುತ್ತೆ, a2 minus 1 divided by 2. Right. So here what we get here a1 divided by 2, which is nothing but minus 1 by 2. a1 ಅಂದ್ರೆ ಏನಿದೆ, minus 1 ಇದೆ. Next, coming to the students, a3 is what, a3 minus 1 divided by 3. So what we get, students? a2 divided by 3. So a2 divided by 3 is nothing but, what is a2, students? It is minus 1 by 2 divided by 3, which is nothing but minus 1 by 6. Howdala? Right. Next what we get, students? a4. So a4 is nothing but a4 minus 1 divided by 4. So which is nothing but a3 divided by 4. So what is a3, students? Minus 1 by 6 divided by 4, which is nothing but minus 1 by 24. ಹಾಗಾದ್ರೆ last term ಬೇಕು a5. So what is a5, students? Therefore a5 is nothing but, yeah, it is a5 is nothing but a5 minus 1 divided by 5, which is a4
divided by 5. So A4 divided by 5 is nothing but minus 1 by 24 divided by 5, which is nothing but minus 1 by 120. So these are the first 5 terms of the sequence. ಹಾಗಾದ್ರೆ ನನಗೆ ಇದರದ್ದು series ಬೇಕಲ್ವಾ? Right. Therefore the corresponding series is therefore the corresponding series is minus 1 plus minus 1 plus minus 1 by 2 plus minus 1 by 6. Okay, next time baratte plus minus 1 by 24 and then finally minus 1 by 120. So this is what I get. So corresponding series gotaitala hege anta. Okay, let me move on to the next question, students. Then so coming to this problem, write the first 5 terms of the sequence and obtain the corresponding series ಅಂತ ಕೇಳಿದ್ದಾರೆ. ಸೇಮ್ ವೇ ಸ್ಟೂಡೆಂಟ್ಸ್ ಇದರಲ್ಲಿ ಕೂಡ. ಸೊ ಬಟ್ ಇದರಲ್ಲಿ ನನಗೆ ಒಂದು ಸಮಾಧಾನದ ವಿಷಯ ಏನಂತಂದರೆ ದೇ ಹ್ಯಾವ್ ಗಿವನ್ ಅಸ್ 2 ಟರ್ಮ್ಸ್ ಆಲ್ರೆಡಿ. ಸೊ ಗಿವನ್ A1 ಈಕ್ವಲ್ಸ್ ಟು 2 ಆ್ಯಂಡ್ ಆಲ್ಸೋ A2 ಈಕ್ವಲ್ಸ್ ಟು 2. ಓಕೆ, ಸೇಮ್ ಕೊಟ್ಟಿದ್ದಾರೆ. ಹಾಗಾದರೆ ವಾಟ್ ಈಸ್ ದಿಸ್ ಗಿವನ್? ದ ಫಾರ್ಮುಲಾ ಇಸ್ AN ಈಕ್ವಲ್ಸ್ ಟು AN minus 1 minus 1 ಇದೆ. ಸೊ ಹಾಗಾದರೆ ಲೆಟ್ ಮೀ ಫೈಂಡ್ ದಿಸ್ A3 ಅಂದರೆ ಏನು ಬರುತ್ತೆ ಸ್ಟೂಡೆಂಟ್ಸ್? A3 minus 1 minus 1, which is nothing but A2 minus 1. What is A2? It is nothing but 2 minus 1, which is nothing but 1. Okay, ಹಾಗಾದರೆ A4 ಏನು ಬರುತ್ತೆ? A4 is nothing but A4 minus 1, that is nothing but A3 minus 1. A3 is what? 1. So 1 minus 1 is nothing but 0. So agar last term ಏನು? A5 is nothing but A5 minus 1 which is nothing but students A4 minus 1. What is A4 students? A4 is nothing but 0, then minus 1. What is that? I get minus 1. So these are the first 5 terms of the sequence. ಹಾಗಾದ್ರೆ ಇದರಲ್ಲಿ the corresponding series ಬೇಕಾಗಿದೆ. Therefore the corresponding series is the corresponding series is what is the corresponding series, students? It is nothing but 2 plus 2 plus 1 plus 0 plus of minus 1. So this is what we get. ಅರ್ಥ ಆಗ್ತಿದ್ಯಾ? So this is the corresponding series. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Fine. So ಹಾಗಾದ್ರೆ let me come to this, students. The Fibonacci sequence ಅಂತ ಕೊಟ್ಟಿದ್ದಾರೆ. See, they have mentioned the Fibonacci sequence. So what do you mean by Fibonacci sequence? Fibonacci sequence is nothing but, so if you want to get the third term, we need to add the first 2 terms. This is called as Fibonacci sequence. If you want to get the fourth term, you need to add the second and third term. If you want to get the fifth term, you need to add the third term and the fourth term. Okay, so to get the successive term, we need to add the 2 preceding terms. If you want to get the successive terms, you need to add the 2 preceding terms. ಅದಕ್ಕೆ ನೋಡಿ ಏನು ಮಾಡಿದ್ದಾರೆ, they have given you 2 terms already here, that is A1 ಮತ್ತು A2 already ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಅಬ್ಸರ್ವ್ ಮಾಡಿ, ಇಲ್ಲಿ n-1 ಮತ್ತು n-2 ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ n-1 ಮತ್ತು n-2 ಅಂದ್ರೇನು? ದೀಸ್ ಆರ್ ದ 3 ಸಕ್ಸೆಸಿವ್ ಟರ್ಮ್ಸ್. ಓಕೆ, ಸೊ ಮೂರನೇ ಟರ್ಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಮೊದಲನೇ ಟರ್ಮ್ ಮತ್ತು ಎರಡನೇ ಟರ್ಮ್ನ ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ದಟ್ ಈಸ್ ಕಾಲ್ಡ್ ಆಸ್ ದ ಫಿಬೊನಾಸಿ ಸೀಕ್ವೆನ್ಸ್. ಸೊ ವೆರಿ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಂಡಿರೋದನ್ನ. ಅಂದರೆ ಏನು ಮಾಡ್ತೀವಿ ಇದರಲ್ಲಿ? ಟು ಫೈಂಡ್ ದ ಸಕ್ಸೆಸಿವ್ ಟರ್ಮ್, we need to add the 2 preceding terms. This is called as the Fibonacci sequence. ಹಾಗಾದರೆ ಇದರಲ್ಲಿ coming to the students, so what is given here? So given A1 equals to 1 and A2 is also equal to 1. Now what I need to find, students? A3 find out ಮಾಡಬೇಕು, ಹೌದಲ್ಲ? So I need to find now A3. So what is A3, students? A3 is nothing but, using this formula, A3 is nothing but A3 minus 1 plus A3 minus 2. ಹೌದಲ್ಲ? So which is nothing but A2 plus A1. What is A2 plus A1, students? Already ಹೇಳಿದೆ, ಇವೆರಡನ್ನು ಆ್ಯಡ್ ಮಾಡಬೇಕಂತ. ಸೊ 1 plus 1 which is nothing but 2. ಹಾಗಾದರೆ A4 ಏನಂತ ಮಾಡ್ತೀರಾ ಸ್ಟೂಡೆಂಟ್ಸ್? ಹೇಳ್ಬೋದಾ? ಪ್ರಿಸಿಡಿಂಗ್ 2 ಟರ್ಮ್ಸ್ ಯಾವ್ದು ಅಂತ ಹೇಳ್ತೀರಾ? A3 ಮತ್ತು A2 ಅಲ್ವಾ? ರೈಟ್, ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಪ್ರಿಸಿಡಿಂಗ್ 2 ಟರ್ಮ್ಸ್ ಆ್ಯಡ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ 2 plus 1 which is nothing but 3. ರೈಟ್, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? A5. ವಾಟ್ ಈಸ್ A5, ಸ್ಟೂಡೆಂಟ್ಸ್? A4 plus A3 ಬರುತ್ತೆ. ಸೊ A4 plus A3 ಅಂದರೆ ವಾಟ್ ಈಸ್ A4, ಸ್ಟೂಡೆಂಟ್ಸ್? A4 is nothing but 3 and A3 is nothing but 2. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್? 5. ಹೌದಲ್ಲ? ಸೊ ಹಾಗಾದರೆ ಟರ್ಮ್ಸ್ ಯಾವ ರೀತಿ ಬರುತ್ತೆ ನೋಡಿ. ಸೊ therefore the successive series, ಸೊ ಸಕ್ಸೆಸಿವ್ ಸೀರೀಸ್ ಏನು ಬೇಕಾಗಿಲ್ಲ ಇಲ್ಲಿ, ಜಸ್ಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದಿಸ್ ವ್ಯಾಲ್ಯೂಸ್. ಬಟ್ ನಾನು ಇದನ್ನು ಲಿಸ್ಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿದ್ದು. ಸೊ A1 A2, ಓಕೆ, ಸೊ A3 A4 A5. ಸೊ ದೀಸ್ ಆರ್ ದಿ ಟರ್ಮ್ಸ್ ಐ ಗೆಟ್, ಸ್ಟೂಡೆಂಟ್ಸ್.
ಸೊ ಕಮಿಂಗ್ ಟು ಬಿಲೋ, ಇದು ಕೆಳಗಡೆ ಬಂದರೆ 1 ಬರುತ್ತೆ, ಇದ್ರ ಕೆಳಗಡೆ ಸ್ಟೂಡೆಂಟ್ಸ್ 1 ಬರುತ್ತೆ, ಇದ್ರ ಕೆಳಗಡೆ ಏನು ಬರುತ್ತೆ 1 + 1 ಆ್ಯಂಡ್ ಇದ್ರ ಕೆಳಗಡೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಏನು ಬಂತು ಆನ್ಸರ್, ಇದು 2 ಅಲ್ವಾ. ಸೊ ಇಲ್ಲೇನು ಬರುತ್ತೆ, ಇಲ್ಲಿ 1 ಇದೆ. ಓಕೆ, ಸೊ 1 + 2 ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 1 + 2 ಬರುತ್ತಾ, ಇಸ್ ದಟ್ ರೈಟ್? ಇವೆರಡನ್ನೂ ಆ್ಯಡ್ ಮಾಡಿದೆ, 1 + 2 ಬಂತು. ಸೊ ವಾಟ್ ಐ ಗಾಟ್ ಸ್ಟೂಡೆಂಟ್ಸ್ ಇಯರ್ 3. ನೆಕ್ಸ್ಟ್ ಏನು ಬರುತ್ತೆ ಇದಕ್ಕೆ, ವಾಟ್ ಐ ಗೆಟ್ ಇಯರ್, ಇವೆರಡನ್ನ ಆ್ಯಡ್ ಮಾಡಬೇಕಲ್ಲ. ಸೊ 2 + 3 ರೈಟ್. ಸೊ ಏನು ಬಂತು ಸ್ಟೂಡೆಂಟ್ಸ್ 5. ಅರ್ಥ ಆಗ್ತಿದೆಯಾ? ಸೊ ವಾಟ್ ಆರ್ ದಿ ಟರ್ಮ್ಸ್, 1 1 2 3 5 ಅದೆಲ್ಲ ಇರೋದು 1 1 2 3 5. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದಿಸ್ ಇಸ್ ಹೌ ವಿ ಗೆಟ್ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಫಿಬೋನಸಿ ಸೀರೀಸ್. ಅಂದರೆ ಟು ಗೆಟ್ ದ ಸಕ್ಸೀಡಿಂಗ್ ಟರ್ಮ್ ವಿ ನೀಡ್ ಟು ಆ್ಯಡ್ the 2 preceding terms. It is called as, okay, it is called as the Fibonacci sequence. So hagadre let me move on to the next thing, that is we need to solve the problems on GP students. So GP mele problems ide, let us solve these problems students. Now students we shall start solving the problems on GP. So already niಮಗೆ ಗೊತ್ತಿದೆ nth term ಅಂದ್ರೆ ಏನು, sum of n terms ಅಂದ್ರೆ ಫಾರ್ಮುಲಾ ಏನು ಅಂತ ಗೊತ್ತಿದೆ. Let me recall that once again students. So nth term formula ನಿಮಗೆ already ಗೊತ್ತಿದೆ, that is nothing but an equals to a into r power n minus 1. This is the formula to find the nth term of the given GP. ಬರೀ nth term ಅಷ್ಟೇ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯನಾ? ನೋಡಿ, ಲಾಸ್ಟಲ್ಲಿ ಕೂಡ ನಿಮಗೆ ಒಂದು ಪ್ರಾಬ್ಲಮ್ಸ್ ಮಾಡಿದ್ರೆ 8.1ನಲ್ಲಿ 17th ಟರ್ಮ್ ಫೈಂಡ್ ಔಟ್ ಮಾಡಿ, 20th ಟರ್ಮ್ ಫೈಂಡ್ ಔಟ್ ಮಾಡಿ, ಈ ರೀತಿ ಎಲ್ಲ ಹೇಳಿದ್ರಲ್ಲ, ರೈಟ್? ಅದೇ ರೀತಿ ಸ್ಟೂಡೆಂಟ್ಸ್ ಇಲ್ಲಿ ಕೂಡ ವಿ ಕ್ಯಾನ್ ಫೈಂಡ್ ದ ಪರ್ಟಿಕ್ಯುಲರ್ ಟರ್ಮ್ಸ್ ಹಿಯರ್. ಓಕೆ, ಸೊ ಅಷ್ಟೇ ಅಲ್ಲ, ನಮಗೆ ಸಮ್ ಆಫ್ n ಟರ್ಮ್ಸ್ ಕೂಡ ಇದೆ. ದೇರ್ ಆರ್ 2 ಫಾರ್ಮುಲಾಸ್ ಹಿಯರ್. ಮೊದಲನೇ ಫಾರ್ಮುಲಾ ಸ್ಟೂಡೆಂಟ್ಸ್ ಇಫ್ ಆರ್ ಇಸ್ ಲೆಸ್ ದೆನ್ 1 and ಎರಡನೇ ಫಾರ್ಮುಲಾ ಬಂದು ಇಫ್ ಆರ್ ಇಸ್ ಗ್ರೇಟರ್ ದೆನ್ 1. ಓಕೆ, ಸೊ ಇಫ್ ಆರ್ ಇಸ್ ಲೆಸ್ ದೆನ್ 1, ವಾಟ್ ಇಸ್ ದ ಫಾರ್ಮುಲಾ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ a into 1 minus r power n divided by 1 minus r. Okay, and if r is greater than 1, so we use the formula like this, that is a into r power n minus 1 divided by r minus 1. So okay, this is the formula we use students. ನೋಡಿ, already derive ಮಾಡಿದ್ವಿ ನಾವು ಅದನ್ನ. Somewhere we derived this alva, right? Somewhere we derived this formula. So ಎಲ್ಲಿದೆ ಸ್ಟೂಡೆಂಟ್ಸ್ ಆ ಫಾರ್ಮುಲಾಗಳು? Yes, let me come to this. Yeah, so here is the formula students. Nodi, a into 1 minus r power n divided by 1 minus r, ಇನ್ನೊಂದು a into r power n minus 1 divided by r minus 1. So these two formulae we have already derived. So ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. So now here what they are asking us to find, they are asking us to find the 20th term and nth term of the GP. ಅವರು ಹೇಳ್ತಾ ಇದ್ದಾರೆ GP ಅಂತ ಹೇಳಿದ್ದಾರೆ. So GP ಅಂದರೆ obviously I need to find, or I need to use this particular formula. But GP ಅಲ್ಲಿ ನನಗೆ ಮೇನ್ ಆಗಿ ಬೇಕಾಗಿರೋದು ಫಸ್ಟ್ ಟರ್ಮ್ ಮತ್ತೆ ಕಾಮನ್ ರೇಷಿಯೋ. ಓಕೆ, ಸೊ ವಾಟ್ ಈಸ್ ದ ಫಸ್ಟ್ ಟರ್ಮ್ ಸ್ಟೂಡೆಂಟ್ಸ್ ಹಿಯರ್? ಸೊ ಸೊಲ್ಯೂಷನ್ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಗಿವನ್ ದ ಫಸ್ಟ್ ಟರ್ಮ್ ದಟ್ ಈಸ್ a1 ವಿಚ್ ಇಸ್ ನಥಿಂಗ್ ಬಟ್ a ವಿಚ್ ಇಸ್ 5/2, ಹೌದಲ್ಲ? And now the common ratio is nothing but r is equal to a2 divided by a1. So what is a2 divided by a1 students? Which is 5/4 divided by 5/2. Okay, so 5/4 into 2/5, I'm doing the reciprocal here. So 5 cancels and 2 1. So cancel again agate students, idralli 1/2 barutte. So what is the common ratio students? 1/2 is the common ratio. Now we need to find the 20th term and nth term. Therefore we know that, so now students we shall start doing this. So we know that an equals to a into r power n minus 1. Therefore a20, so first a20 find out ಮಾಡೋಣ. So what is a20 students? a into r power 20 minus 1 which is nothing but a into r power, yeah, 20 minus 1 ಅಂದ್ರೆ ಏನು ಬರುತ್ತೆ? 19 ಬರುತ್ತೆ. Okay, so what is 20 students? Sorry, so here we get a into r power 19. So what is a students? a ಅಂದ್ರೆ ಏನಿದೆ? 5/2 ಇದೆ. So we get here 5/2 and multiplied with r. r is what? 1/2. So 1/2 whole power 19. So ಇಷ್ಟಕ್ಕೆ ಇಟ್ಟರೆ ಏನೂ ತಪ್ಪೇನಿಲ್ಲ. ಇಫ್ ಯು ವಾಂಟ್ ಟು ಪ್ರೊಸೀಡ್ ಫರ್ದರ್, ನಿಮಗೆ ಬೇಕು ಅಂತಂದರೆ 5 into 1/2 whole power ಏನಂತ ಬರಿಬೋದು? 20 ಅಂತ ಬರಿಬೋದು. ವೈ? ಬಿಕಾಸ್ ಆಲ್ರೆಡಿ ದೇರ್ ಇಸ್ 1/2 ಇಯರ್. ಸೊ 5/2 ಅಲ್ಲಿ 5ನ ಸಪ್ರೇಟ್ ಇಟ್ಬಿಟ್ಟು 1/2ನ ಸಪ್ರೇಟ್ ಇಡ್ತೀನಿ. ಸೊ 1/2 into 1/2 whole power 19. ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಈ ರೀತಿನೂ ಬರೋದ್ರು ತಪ್ಪೇನಿಲ್ಲ, ಈ ರೀತಿ ಬರೋದ್ರು ತಪ್ಪೇನಿಲ್ಲ. ಓಕೆ, ಸೊ ನಾವು we need to find an also. What is an students? An is nothing but, yeah, a into r power n minus 1 alva. So a value enide? A value is nothing but 5/2. So it is already 5/2 students. And then what we get here, r value is 1/2. 1/2 whole power n minus 1. So ಇಷ್ಟಕ್ಕೆ ಟ್ರೂ, ಏನು ತಪ್ಪೇನಿಲ್ಲ. If you want further, so we can keep it as 5 into 1/2 whole power n ಅಂತ ಬರಿಬೋದು. ಸೊ ಬೋತ್ ಆಫ್ ದೆಮ್ ಆರ್ ದ ರಿಕ್ವೈರ್ಡ್ ಆನ್ಸರ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು, ಏನು ತಪ್ಪೇನಿಲ್ಲ.
ಅರ್ಥ ಆಗ್ತಿದೆಯಾ? ಓಕೆ, ನಾವು ವಿ ಶಾಲ್ ಪ್ರೊಸೀಡ್ ಟು ದ ಫರ್ದರ್ ಪ್ರಾಬ್ಲಮ್. ಸೊ ಫೈಂಡ್ ದ 12th ಟರ್ಮ್ ಆಫ್ ಅ ಜಿ ಪಿ. ಸೊ ಯಾವ್ದು ಫೈಂಡ್ ಔಟ್ ಮಾಡಬೇಕು? 12th ಟರ್ಮ್ ಫೈಂಡ್ ಔಟ್ ಮಾಡಬೇಕು ಆಫ್ ಅ ಜಿ ಪಿ. ಸೊ ಜಿ ಪಿ ಅಂತ ಅವರೇ ಕೊಟ್ಟಿರೋದ್ರಿಂದ ಎ ಆರ್ ಪವರ್ n-1 ಯೂಸ್ ಮಾಡ್ತೀವಿ, ಹೌದಲ್ಲ? ರೈಟ್. ಹೂಸ್ 8th ಟರ್ಮ್ ಇಸ್, ಸೊ ಅವ್ರು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ 8th ಟರ್ಮ್ 192 ಆ್ಯಂಡ್ ದ ಕಾಮನ್ ರೇಷಿಯೋ ಇಸ್ 2. ನೋಡಿ, ಇದರಲ್ಲಿ ಅವರು ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಅದ್ರ ಬದಲು ಏನು ಕೊಟ್ಟಿದ್ದಾರೆ? 8th ಟರ್ಮ್ ಕೊಟ್ಟಿದ್ದಾರೆ. ರೈಟ್. ಯಾಕಂದರೆ ನನಗೆ ಫಾರ್ಮುಲಾ ಇರೋದು ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್? ದ ಫಾರ್ಮುಲಾ ವಿ ಹ್ಯಾವ್ ಇಸ್, ವಿ ನೋ that the nth term is given by an equals to ar power n-1. ಹೌದಲ್ಲ? ರೈಟ್. ಹಾಗಾದರೆ nth ಟರ್ಮ್ ಬದಲು ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 8th ಟರ್ಮ್ ಕೊಟ್ಟಿದ್ದಾರೆ, ಬಿಕಾಸ್ ವಿ ಡೋಂಟ್ ನೋ ಎ ವ್ಯಾಲ್ಯೂ ಇಯರ್. ಹೌದಾ? ಸೊ ವಾಟ್ ಈಸ್ ಗಿವನ್ ಇಯರ್? ಸೊ ಗಿವನ್ a8 ಈಕ್ವಲ್ಸ್ ಟು 192 ಆ್ಯಂಡ್ ದ ಕಾಮನ್ ರೇಷಿಯೋ ಈಸ್ ಈಕ್ವಲ್ ಟು 2. ದಿಸ್ ಈಸ್ ವಾಟ್ ಈಸ್ ಗಿವನ್. ಸೊ a8 is nothing but ar power 7 ಅಲ್ವಾ? ರೈಟ್, ವಿಚ್ ಇಸ್ ಈಕ್ವಲ್ ಟು 192. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಏನೇನು ವ್ಯಾಲ್ಯೂ ಗೊತ್ತಿದೆ ಅಂತ ನೋಡೋಣ. ಆರ್ ವ್ಯಾಲ್ಯೂ ಗೊತ್ತಿದೆ. ಸೊ ಎ ಇಂಟು ಆರ್ ಇಸ್ ವಾಟ್ 2. ಸೊ 2 power 7 ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? 192 ಅಲ್ಲ? ರೈಟ್. ಸೊ ಎ ಈಕ್ವಲ್ಸ್ ಟು 192 ಡಿವೈಡೆಡ್ ಬೈ ವಾಟ್ ಈಸ್ 2 power 7 ಸ್ಟೂಡೆಂಟ್ಸ್? 2 power 7 ಅಂದರೆ ಎಷ್ಟಾಗುತ್ತೆ ಅಂತ ಹೇಳ್ತೀರಾ? ವಾಟ್ ಈಸ್ 2 power 7? 2 power 5 is 32, 2 power 6 is 60, 2 power 6 is 64, 2 power 7 is 128. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 128 ಬರುತ್ತೆ. ಸೊ ವಿ ಗೆಟ್ 128 ಇಯರ್. ಸೊ ಹಾಗಾದರೆ ಎ ವ್ಯಾಲ್ಯೂ ಏನಾಗುತ್ತೆ? ಯಾವುದರಿಂದ ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್ ಇದು? ಸೊ ಇಟ್ ವಿಲ್ ಬಿ 2 ಡಿವೈಡೆಡ್ ಬೈ 2. ಐ ನೋ ಇಟ್ ವಿಲ್ ಬಿ ಡಿವೈಡೆಡ್ ಬೈ 4. ಎಸ್, ಇಟ್ ಈಸ್ ಟ್ರೂ. ಸೊ ಹಾಗಾದರೆ ಅದನ್ನು ಬಿಟ್ಟು ಇನ್ಯಾವುದರಿಂದ ಡಿವೈಡ್ ಆಗುತ್ತೆ? 32 ಇಂದ ಡಿವೈಡ್ ಆಗುತ್ತಾ? ಇಸ್ ಇಟ್ ಡಿವೈಡೆಡ್ ಬೈ 32 ಸ್ಟೂಡೆಂಟ್ಸ್? ಸೊ 32 ಇಂಟು ಎಷ್ಟು ಬರ್ಬೋದು ಇದರಲ್ಲಿ? 16ಇಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡೋಣ. ದಟ್ ಈಸ್ ಬೆಟರ್ ಫಾರ್ ಮೀ ಆಲ್ಸೋ. ಸೊ 16ಇಂದ ಡಿವೈಡ್ ಮಾಡಿದ್ರೆ ಸ್ಟೂಡೆಂಟ್ಸ್, ಎಸ್, ಸೊ ಇದು 12 ಬರುತ್ತಲ್ವಾ? ಆ್ಯಂಡ್ ಇದೇನು ಬರುತ್ತೆ ಸ್ಟೂಡೆಂಟ್ಸ್? ಸೊ 108 ನೆಕ್ಸ್ಟ್ 126, ಹೌದಲ್ಲ? ಸೊ 108 ಆದಮೇಲೆ 126 ಬರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್ 128 ಡಿವೈಡ್ ಆಗೋದಿಲ್ಲ, ಹೌದಲ್ಲ? ಸೊ ವಿ ಗೆಟ್ ಸೊ 80, 96 ಆದಮೇಲೆ 112, 128, 16ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದು 12ಇಂದ ಹೋಗುತ್ತೆ. ಆ್ಯಂಡ್ ಇದು ಬಂದು ಎಸ್, ಸೊ 80, 96, 112, 128. ಸೊ ಹಾಗಾದರೆ ಇಟ್ ಈಸ್ 8, ಹೌದಲ್ಲ? ಸೊ ಹಾಗಾದರೆ 12/8 ಬರುತ್ತೆ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ಇಫ್ ಐ ಡಿವೈಡ್ ಇಟ್ ಬೈ 4, ಸೊ 4ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 3/2 ಬರುತ್ತಲ್ಲ? ಸೊ ಎ ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? 3/2 ಬರುತ್ತೆ. ಸೊ ಎ ಈಕ್ವಲ್ಸ್ ಟು 3/2. ದಿಸ್ ಇಸ್ ವಾಟ್ ಐ ಗಾಟ್. ಸೊ ಆರ್ ವ್ಯಾಲ್ಯೂ ಸಿಕ್ಕಿದೆ ಸ್ಟೂಡೆಂಟ್ಸ್ ಆಲ್ರೆಡಿ. ಆರ್ ಇಸ್ ಈಕ್ವಲ್ ಟು 2. ಮತ್ತು ನೆಕ್ಸ್ಟ್ ಏನು ಬಂದಿದೆ? ಎ ಈಕ್ವಲ್ಸ್ ಟು 3/2 ಬಂತು. ಹಾಗಾದ್ರೆ ನಾನೇನು ಫೈಂಡ್ ಔಟ್ ಮಾಡಬೇಕೀಗ? 12th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಟು ಫೈಂಡ್ 12th ಟರ್ಮ್, therefore a12 is equal to a into r power 11. So a value ಏನಿದೆ? What is a value ಸ್ಟೂಡೆಂಟ್ಸ್? a value is nothing but 3/2. So 3/2 ನ ಯೂಸ್ ಮಾಡೋಣ ಇದರಲ್ಲಿ. ಸೊ 3/2 into r. What is r value here? r value is nothing but, yes, it is 2. ಸೊ ಆರ್ ಜಾಗದಲ್ಲಿ ಏನಿದೆ? 2 ಇದೆ. ಸೊ 2 power 11 ಬರುತ್ತೆ. ಸೊ ಇದನ್ನು ಫರ್ದರ್ ನೀವೇನಾದರೂ ಮಾಡಬೇಕಂತ ಅಂದರೆ ಆರ್ 3 into 1/2 into 2 power 11 ವಿಚ್ ಇಸ್ ನಥಿಂಗ್ ಬಟ್ 3 into 2 power 10 ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ಸೊ ಫರ್ದರ್ ಇನ್ನೂ ಕ್ಯಾಲ್ಕುಲೇಷನ್ ಮಾಡಿದ್ರೆ 2 power 10 ಇಸ್ ನಥಿಂಗ್ ಬಟ್ 1024 ಇಂಟು 3 ಅಂತಲೂ ಮಾಡ್ಬೋದು. ಏನೂ ತಪ್ಪೇನಿಲ್ಲ. ಬಟ್ ಇಫ್ ಯು ಕೀಪ್ ಟಿಲ್ ಇಯರ್ ಇಟ್ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್. ಸೊ ಇದರಲ್ಲಿ ದ 5th ಟರ್ಮ್, 8th ಟರ್ಮ್ ಆ್ಯಂಡ್ 11th ಟರ್ಮ್ಸ್ ಆಫ್ ಅ ಜಿ ಪಿ ಆರ್ ಪಿ, ಕ್ಯೂ ಆ್ಯಂಡ್ ಎಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ಲ? ಯಾವುದೇ ಟರ್ಮ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಜಿ ಪಿ ಅಂತ ಆಲ್ರೆಡಿ ಹೇಳಿದ್ದಾರೆ ಅವರೇನೆ. ಸೊ ಇಟ್ ಈಸ್ ಇನ್ ಜಿ ಪಿ, ರೈಟ್? ಸೊ ಸೊಲ್ಯೂಷನ್ given that a5 which is equal to what students? P. Next a8 which is equal to q, and next ಏನಿದೆ ಸ್ಟೂಡೆಂಟ್ಸ್? a11 is nothing but s. ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ? ರೈಟ್. ಬಟ್ ವಾಟ್ ಈಸ್ a5 ಸ್ಟೂಡೆಂಟ್ಸ್? a5 ಅಂದರೆ ಏನಿದೆ? ಸೊ this can also be written as what is a5 students? a5 is nothing but a into r power 4 which is equal to p. Next ಏನಾಗುತ್ತೆ? a into r power 7 which is equal to q. Right? Next ಏನು ಬರುತ್ತೆ ಸ್ಟೂಡೆಂಟ್ಸ್? a into r power 10 which is equal to ಏನಂತ ಬರೀಬೋದು ಸ್ಟೂಡೆಂಟ್ಸ್? s ಡಿವೈಡೆಡ್ ಬೈ ಸೊ s ಅಂತ ಬರುತ್ತಲ್ವಾ? ಪಿ ಕ್ಯೂ ಎಸ್. ಇಷ್ಟು ಕೊಟ್ಟಿದ್ದಾರಲ್ಲ, ರೈಟ್? ಸೊ ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕು? ಶೋ ದ್ಯಾಟ್ q ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ದೇ ಆರ್ ಟೆಲಿಂಗ್ ಸ್ಟೂಡೆಂಟ್? ಶೋ ದ್ಯಾಟ್ q ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಎಸ್. ಸೊ ನೌ ವಾಟ್ ಐ ವಿಲ್ ಡೂ? ಐ ವಿಲ್ ಕನ್ಸಿಡರ್ ದ ಎಲ್ ಎಚ್ ಎಸ್. ಸೊ ಕನ್ಸಿಡರ್ ದ ಎಲ್ ಎಚ್ ಎಸ್ ಸ್ಟೂಡೆಂಟ್ಸ್. ಸೊ ಕನ್ಸಿಡರ್ ಎಲ್ ಎಚ್ ಎಸ್. So what is the LHS students? Consider Q square. Consider LHS. What is that LHS? Q square. ಹೌದಲ್ಲ? ಯಾಕಂದ್ರೆ ನಾನೇನು ತೋರಿಸ್ಬೇಕು? Q square equals to PS ಅಂತ ತೋರಿಸ್ಬೇಕು. So I am considering now Q square.
ಕ್ಯೂ ಅಂದರೆ ಏನಿದೆ ಸ್ಟೂಡೆಂಟ್ಸ್ ಆಲ್ರೆಡಿ ಎ ಆರ್ ಪವರ್ 7 ಇದೆ ಅಲ್ಲ. ಸೊ ಆಲ್ರೆಡಿ ಐ ಗಾಟ್ ಹಿಯರ್ ಎ ಆರ್ ಪವರ್ 7. ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಆರ್ ಪವರ್ 7, ಎ ಆರ್ ಪವರ್ 7 ಆ್ಯಂಡ್ ದೆನ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಇಸ್ ದಟ್ ರೈಟ್? ಸೊ ನೋಡಿ, ಕ್ಯೂ ಜಾಗದಲ್ಲಿ ಏನಿದೆ ಎ ಆರ್ ಪವರ್ 7, ಕ್ಯೂ ಸ್ಕ್ವೇರ್ ಅಂತ ತೊಗೊಂಡಿರೋದ್ರಿಂದ ಎ ಆರ್ ಪವರ್ 7 ಹೋಲ್ ಸ್ಕ್ವೇರ್ ಆಯಿತು. ಸೊ ಹಾಗಾದರೆ ನಾನೇನು ಮಾಡ್ಬೋದು ಇದರಲ್ಲಿ? ವಾಟ್ ಐ ಕ್ಯಾನ್ ಡೂ ಸ್ಟೂಡೆಂಟ್ಸ್? ಎಸ್, ಕಮಿಂಗ್ ಟು ದಿಸ್, ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್ ಎ ಸ್ಕ್ವೇರ್ ಆ್ಯಂಡ್ ದೇರ್ ಆರ್ ಪವರ್ 14. ಹೌದಲ್ಲ? ಆರ್ ಪವರ್ 14. ಎ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಸ್ಟೂಡೆಂಟ್ಸ್ ಎ ಇಂಟು ಎ ಆ್ಯಂಡ್ ಆರ್ ಪವರ್ 14 ಕ್ಯಾನ್ ಬಿ ರಿಟರ್ನ್ ಆಸ್ ಸ್ಟೂಡೆಂಟ್ಸ್ 4 + 10. ಹೌದಲ್ಲ? ಆರ್ ಪವರ್ 49 ಅಂತ ಬರಿಬೋದು. ಇದರಲ್ಲಿ ನೋಡಿ 4 + 10 ಅಂತ ಬರಿಬೋದು. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಎ ಇಂಟು ಎ ಆರ್ ಪವರ್ 4 ಇಂಟು ಆರ್ ಪವರ್ 10. ಹೌದಲ್ಲ? ಸೊ ನಾವು ಐ ವಿಲ್ ಗ್ರೂಪ್ ದಿ ಸ್ಟೂಡೆಂಟ್ಸ್ ಎ ಆರ್ ಪವರ್ 4 ಒಂದು ಗ್ರೂಪ್ ಆಯಿತು, ಇನ್ನೊಂದು ಸ್ಟೂಡೆಂಟ್ಸ್ ಎ ಆರ್ ಪವರ್ 10. ಸೊ ವಾಟ್ ಈಸ್ ಎ ಆರ್ ಪವರ್ 4? ಎ ಆರ್ ಪವರ್ 4 ಅಂದರೆ ಆಲ್ರೆಡಿ ಗೊತ್ತಿದೆ ನನಗೆ ಪಿ ಅಂತ ವ್ಯಾಲ್ಯೂ, ಆ್ಯಂಡ್ ಎ ಆರ್ ಪವರ್ 10 ಇಸ್ ನಥಿಂಗ್ ಬಟ್ ಎಸ್ ಅಲ್ವಾ. ಸೊ ವಾಟ್ ಐ ಕ್ಯಾನ್ ರೈಟ್ ಸ್ಟೂಡೆಂಟ್ಸ್ ಪಿ ಇಂಟು ಎಸ್ ಅಂತ ಬರಿಬೋದು. ದೇ ಫೋರ್ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಇಂಟು ಎಸ್ ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಆರ್ ಎಚ್ ಎಸ್ ವ್ಯಾಲ್ಯೂ. ಸೊ ಇದಲ್ವಾ ಕೇಳಿರೋದವರು? Right, this is what they have asked. So hagadre students, let me move on to the next problem. Yes, the fourth term of a GP is a square of its second term and the first term is -3. Nodi enanta kodidare, the fourth term of a GP is what? The square of its second term. Haudala? So ಇಲ್ಲಿ ಕೊಟ್ಟಿರೋದನ್ನ ಈಕ್ವೇಷನ್ ರೀತಿಯಲ್ಲಿ ಬರೆಯೋಣ. So the fourth term of GP, that is A4, is equal to the square of its second term ಅಂದ್ರೆ A2 square. Okay na? And the first term is -3 and given students first term, that is A1 equals to A equals to -3. Determine its seventh term. ಏನು ಫೈಂಡ್ ಔಟ್ ಮಾಡ್ಬೇಕು ನಾನು? A7 ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ನನಗೆ ಬೇಕಾಗಿರೋದೇನು? ಕಾಮನ್ ರೇಷಿಯೋ ಬೇಕು. ಆ ಕಾಮನ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡೋಣ? ಇದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋಣ. ಸೊ A4 is nothing but students AR power 3. ಸೊ ಹೌದಲ್ಲ, ಇದೇನಾಗುತ್ತೆ ಸ್ಟೂಡೆಂಟ್ಸ್? AR power 3 and here A2 is nothing but AR ಅಲ್ವಾ? ರೈಟ್, ಎ ಆರ್ ಸ್ಕ್ವೇರ್ ಬಂತಲ್ವಾ? ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಎ ಆರ್ ಕ್ಯೂಬ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್. ಇಸ್ ದಟ್ ರೈಟ್? ಸೊ ಹಾಗಾದ್ರೆ ಏನು ಮಾಡ್ಬೋದು ಸ್ಟೂಡೆಂಟ್ಸ್? ಕ್ಯಾನ್ ಐ ಡಿವೈಡ್ ಇಟ್ ಕಂಪ್ಲೀಟ್ ಬೈ ಎ? ಸೊ ಎ ಮತ್ತು ಆರ್ ಸ್ಕ್ವೇರಿಂದ ಡಿವೈಡ್ ಮಾಡ್ಬೋದಾ? ಓಕೆ, ಸೊ ಡಿವೈಡ್ ಬೈ ಎ ಆರ್ ಸ್ಕ್ವೇರ್ ಸ್ಟೂಡೆಂಟ್ಸ್, ಡಿವೈಡ್ ಬೈ ಎ ಆರ್ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೊ ಎ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಉಳ್ಕೊಳ್ಳೋದೇನು ಸ್ಟೂಡೆಂಟ್ಸ್? ಆರ್ ಕ್ಯೂಬ್ ಬೈ ಆರ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಈ ಕಡೆ ಏನಾಗುತ್ತೆ? ಒಂದು ಎ ಮಾತ್ರ ಉಳ್ಕೊಳ್ಳುತ್ತೆ, ಇನ್ನೊಂದು ಆರ್ ಸ್ಕ್ವೇರ್ ಹೋಗುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಏನು ಬಂತು ಸ್ಟೂಡೆಂಟ್ಸ್? ಎ ಈ ಥರ ಬಂತಲ್ವಾ? ಆರ್ ಈಕ್ವಲ್ಸ್ ಟು ಎ, ದಿಸ್ ಇಸ್ ವಾಟ್ ವಿ ಗಾಟ್. ರೈಟ್ ಸ್ಟೂಡೆಂಟ್ಸ್? ಆರ್ ಈಕ್ವಲ್ಸ್ ಟು ಏನು ಬಂತು ಇದರಲ್ಲಿ? ನನಗೆ ಎ ಬಂತು. ಹಾಗಾದರೆ ಆರ್ ಈಕ್ವಲ್ಸ್ ಟು ಎ ಅಂತಂದರೆ ವಿಚ್ ಮೀನ್ಸ್ ದ್ಯಾಟ್ therefore we can tell that therefore a equals to r equals to ಏನು ಬರುತ್ತೆ? -3 ಬರುತ್ತೆ. This is what we got students. So now what I can do now? I need to find A7 now, because they are asking us to find the seventh term. Therefore A7 is nothing but AR power 6, so which is nothing but -3 into -3 power ಏನು ಬರುತ್ತೆ ಸ್ಟೂಡೆಂಟ್ಸ್? 6 ಬರುತ್ತೆ. ಸೊ which is nothing but -3 power 7. So this is the required answer. ಅರ್ಥ ಆಗಿದೆ ಎಲ್ಲರಿಗೂ? So this is how we can find the common ratio if they are given this particular relation. ನೋಡಿ ಏನಾಗಿದೆ ಇದರಲ್ಲಿ? A4 ಅಂತ ಕೊಟ್ಟಿದ್ದಾರೆ. the fourth term is equal to square of its second term. ಸೆಕೆಂಡ್ ಟರ್ಮ್ ಅಂದ್ರೇನು? A2 ಅಲ್ವಾ? ಸೊ A2 ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು. A2 ಅಂದ್ರೇನು? A ಇಂಟು ಆರ್, ಬಿಕಾಸ್ A1 ಇಸ್ ನಥಿಂಗ್ ಬಟ್ ಎ, A2 ಇಸ್ ನಥಿಂಗ್ ಬಟ್ AR. ಸೊ AR ಅಂತ ಮಾಡಿದೆ, A ಸ್ಕ್ವೇರ್ ಆರ್ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಿದೆ? ಐ ಆಮ್ ಡಿವೈಡಿಂಗ್ ದ ಹೋಲ್ ಇಕ್ವೇಷನ್ ಬೈ ಎ ಆ್ಯಂಡ್ ದೆನ್ ಆರ್ ಸ್ಕ್ವೇರ್. ಸೊ ಇದರಲ್ಲಿ AR ಕ್ಯೂಬ್ ಡಿವೈಡೆಡ್ ಬೈ AR ಸ್ಕ್ವೇರ್. ಸೊ AR ಕ್ಯೂಬ್ ಡಿವೈಡೆಡ್ ಬೈ AR ಸ್ಕ್ವೇರ್ ಏನಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲೇನು ಉಳ್ಕೊಳ್ತು? ಆರ್. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ರಿಟನ್. ಇದರಲ್ಲಿ ಏನಾಗಿದೆ? ಎ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸೊ ಒಂದು ಎ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು? ಎ. ಹೌದಲ್ಲ ಸ್ಟೂಡೆಂಟ್ಸ್? ಆರ್ ಈಕ್ವಲ್ಸ್ ಟು ಎ. ದೇರ್ಫೋರ್ ಎ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ -3. ದೇರ್ಫೋರ್ ಐ ಗಾಟ್ ಆರ್ ಈಕ್ವಲ್ಸ್ ಟು -3. ಸೊ A7 ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಅರ್ಥ ಆಗ್ತಿದೆಯಾ? ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್. ಸೊ ವಿಚ್ ಟರ್ಮ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ 128? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಅವ್ರು ನನಗೆ ಏನು ಕೊಟ್ಟಿದ್ದಾರೆ? nth ಟರ್ಮ್ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ. ಬಟ್ ಆ n ವ್ಯಾಲ್ಯೂ ಏನು ಅಂತ ತಿಳ್ಕೊಬೇಕು ನಾನು. ಅರ್ಥ ಆಗ್ತಿದೆಯಾ? ಓಕೆ, ಸೊ ನಾವು ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಏನಂತ ಕೊಟ್ಟಿದ್ದಾರೆ. ಸೊ ಗಿವನ್ AN ಈಕ್ವಲ್ಸ್ ಟು 128, ಬಟ್ we need to find here n value. We need to find this particular n value. ಅರ್ಥ ಆಗ್ತಿದೆಯಾ?
ಇಲ್ಲಿ ಏನು ಎನ್ ವ್ಯಾಲ್ಯೂ ಇದೆ ಸ್ಟೂಡೆಂಟ್ಸ್, ಆ ಎನ್ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್? ದೇ ಆರ್ ಗಿವನ್ ದ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ರೇಷಿಯೋ ಇಯರ್. ಫಸ್ಟ್ ಟರ್ಮ್ ಏನು ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫಸ್ಟ್ ಟರ್ಮ್ ಸ್ಟೂಡೆಂಟ್ಸ್ ಗಿವನ್? 2 is the first term. So also given, what is given students? A1 equals to A, which is equal to 2. Okay na? Hagadre common ratio R is nothing but A2 divided by A1. So which is nothing but students 2 root 2 divided by 2. So 2 ಮತ್ತೆ 2 cancel agi ulkolladenu root 2. Right? So we got the first term and common ratio. Now students, we know what is AN. So AN andre AN already ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 128 ಕೊಟ್ಟಿದ್ದಾರೆ. What is the formula for AN? A into R power n minus 1, which is nothing but 128 here. ಹೌದಲ್ಲ? ರೈಟ್. ಹಾಗಾದರೆ A ವ್ಯಾಲ್ಯೂ ಏನಿದೆ? 2 ಇದೆ. R ವ್ಯಾಲ್ಯೂ ಏನಿದೆ? ರೂಟ್ 2 ಇದೆ. ರೂಟ್ 2 ಪವರ್ ಏನಿದೆ ಸ್ಟೂಡೆಂಟ್ಸ್? n minus 1, which is nothing but 128. ಸೊ ಹಾಗಾದರೆ ರೂಟ್ 2 ಪವರ್ n minus 1, which is nothing but students 128 divided by 2. So 128 divided by 2. This 2 I have taken to the right hand side. So I got 64. So ಹಾಗಾದರೆ root 2 power n minus 1. What is root 2 power n minus 1 students? Root 2 ಅಂದರೆ 2 power 1 by 2 ಅಲ್ವಾ? 2 power 1 by 2 power n minus 1. ಹಾಗಾದ್ರೆ ಏನು ಬಂತು? 2 power n minus 1 divided by 2. ಹೌದಲ್ಲ? root 2 power n minus 1 is nothing but 2 power n minus 1 by 2. So if I use that particular rule, so then I can write here 2 power n minus 1 divided by 2 and 64. So 64 can be written as 2 power 6. Right? So ಹಾಗಾದ್ರೆ base are same, the powers can be equated. ನಮಗೆ ಇದು ರೂಲ್ ಗೊತ್ತಿದೆ. So if the base are same, the power can be equated. Therefore n minus 1 by 2 equals to 6. Therefore n minus 1 equals to 12. Therefore n equals to n ಬರುತ್ತೆ ಸ್ಟೂಡೆಂಟ್ಸ್? 13 ಬರುತ್ತೆ. So nth term n ಸಿಗುತ್ತೆ 13. So I can give the clear conclusion that 13th term is 128. ಅರ್ಥ ಆಗ್ತಿದ್ಯಾ? Okay. So therefore 13th term is 128. 13th term is 128. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಸ್ಟೂಡೆಂಟ್ಸ್? ವಿಚ್ ಟರ್ಮ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ 729? ಯಾವ್ದು ಕೇಳ್ತಿದ್ದಾರೆ? 729 ಎಷ್ಟನೇ ಟರ್ಮ್ ಅಂತ ಕೇಳ್ತಿದ್ದಾರೆ. ಸೊ ಒನ್ಸ್ ಅಗೇನ್, ಸೊ ಅದು ಗೊತ್ತಿಲ್ಲ ಅಲ್ಲ ನನಗೆ, ಅದಕ್ಕೆ ಏನಂತ ಬರೆಯೋಣ? ಗಿವನ್ AN equals to 729. Now we need to find what we need to find students? We need to find n ವ್ಯಾಲ್ಯೂ. ಏನು ಫೈಂಡ್ ಔಟ್ ಮಾಡ್ಬೇಕು ನಾವು ಇದರಲ್ಲಿ? n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ? ವಾಟ್ ಈಸ್ ಗಿವನ್? ಸೊ ಗಿವನ್ A equals to root 3. ಓಕೆ, ಸೊ A1 equals to root 3, that is nothing but A, and common ratio. ಸೊ ಇದರಲ್ಲಿ ಬೇಕಾದರೆ A1 equals to A ಅಂತ ಬರ್ಕೊಳ್ಳೋಣ ಬೇಕಾದರೆ. ಗಿವನ್ A1 equals to A equals to root 3, and then the common ratio R. What is the common ratio students? A2 by A1 ಅಲ್ವಾ? What is A2? The second term. What is that students? 3. So 3 divided by ಏನಂತ ಇದೆ ಇದರಲ್ಲಿ? 3 divided by students. ಸೊ ಇದರಲ್ಲಿ ಇಲ್ಲಿ ಕಾಮ ಹೋಗುತ್ತೆ, ದಿಸ್ ಕಾಮ ಕ್ಯಾನ್ಸಲ್ ಸ್ಟೂಡೆಂಟ್ಸ್. 3 divided by root 3 ಬರುತ್ತೆ, which is nothing but students root 3. ಹೌದಲ್ಲ? ರೈಟ್. ಸೊ ಬೇಕಾದ್ರೆ ನೋಡಿ, 3 root 3 divided by 3 ಏನು ಬರುತ್ತೆ? ನೆಕ್ಸ್ಟ್ ಟರ್ಮ್ A3 by A2 ಮಾಡಿದ್ರು root 3 will be the common ratio. Right. So A is also the common, sorry, A is the first term, root 3 is the first term, and root 3 is the common ratio. Root 3 is both the first term and common ratio. ಹೌದಲ್ಲ? ರೈಟ್. ಸೊ ಹಾಗಾದರೆ ನಾನೇನು ಫೈಂಡ್ ಔಟ್ ಮಾಡಬೇಕೀಗ? ಐ ನೀಡ್ ಟು ಫೈಂಡ್ ದ n ವ್ಯಾಲ್ಯೂ. ಸೊ ವಿ ನೋ ದ್ಯಾಟ್, ವಾಟ್ ವಿ ನೋ ಸ್ಟೂಡೆಂಟ್ಸ್? ಸೊ ಇಯರ್ what they have given. So instead of writing, we know that year AN equals to, ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 729 ಅಲ್ಲ? AN equals to 729, that is what they are given. So what is AN students? AN formula ನನಗೆ ಗೊತ್ತಿದೆ, A into R power n minus 1, which is equal to 729. What is A value students? A value is nothing but root 3. A value root 3 ಇದೆ, and R value is also root 3 power n minus 1 ಆಯಿತು. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? root 3 power n minus 1 plus 1 ಅಂದರೆ ಏನಾಗುತ್ತಲ್ವಾ? If the bases are same, the powers can be added. So 1 plus n minus 1 cancel ಆಗಿ n ಉಳ್ಕೊಳ್ಳುತ್ತೆ. And then what we get students here? 729. Here also I shall write it as 729. So what is root 3 power n? Root 3 power n is nothing but 3 power 1 by 2 whole power n. Right. So ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? 3 power n by 2 ಅಲ್ಲ? So we get here 3 power n by 2, which is equal to 729. What is 729 students? 729 ಹೇಗೆ ಬರಿಬೋದು? 3 power 4 is 81. 3 power 5 is 243. 3 power 6 is 729. ಹೌದಲ್ಲ? ರೈಟ್. ಹಾಗಾದರೆ here we shall write 3 power 6. ರೈಟ್. ಸೊ here we shall write 3 power 6. ಹಾಗಾದ್ರೆ ಏನು ಬರುತ್ತೆ? n by 2 equals to 6 ಬರುತ್ತೆ. Therefore n is equal to ಏನು ಬರುತ್ತೆ ಸ್ಟೂಡೆಂಟ್ಸ್? 12 ಬರುತ್ತೆ. This is what we get. ಸೊ ಹಾಗಾದರೆ ನಾನು ಕ್ಲಿಯರ್ ಆಗಿ ಏನಂತ ಹೇಳ್ಬೋದು? ಇಲ್ಲಿ 12th term is 729. Therefore 12th term is 729.
12th term is 729. ಅರ್ಥ ಆಗಿದೆ ಎಲ್ಲರಿಗೂ? Okay, fine. So let me move on to the next question then. So for what values of x the numbers are in GP? So ಈ ಮೂರು ನಂಬರ್ಸ್ GP ಆಗಬೇಕು ಅಂತಂದ್ರೆ x ವ್ಯಾಲ್ಯೂ ಏನಾಗಬೇಕು ಅಂತ ಕೇಳಿದ್ದಾರೆ. ನೋಡಿ, GP ಆಗಬೇಕು ಅಂದ್ರೆ ಏನು ಗೊತ್ತಿರಬೇಕು? ನಾನು ಕಾಮನ್ ರೇಷಿಯೋ ಸೇಮ್ ಇರಬೇಕು, ಅಷ್ಟೇ ಎಲ್ಲ ಗೊತ್ತಿರೋದು ನನಗೆ. ಓಕೆ, ಸೊ ಅದಕ್ಕೆ ಏನು ಮಾಡೋಣ ಇದರಲ್ಲಿ? ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಲೆಟ್ ಸ್ಟೂಡೆಂಟ್ಸ್ a1 equals to -2/7, a2 equals to x and a3 equals to -7/2. Okay, so the terms a1, a2 and a3 are in GP if a2 by a1 equals to a2 by a1 equals to a3 by a2. ಈ ರೀತಿ ಆದರೆ ಮಾತ್ರ ಅಲ್ವಾ GP ಇರೋಕ್ಕೆ ಸಾಧ್ಯ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಏನು ಮಾಡ್ಬೋದು? a2 is what? It is nothing but x divided by -2/7. So which is equal to a3 by a2. What is a3 students? -7/2 ಅಲ್ಲ. ಸೊ -7/2 divided by ಏನು ಬರುತ್ತೆ? x ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸ್ಟೂಡೆಂಟ್ಸ್, x ಸ್ಕ್ವೇರ್ ಆಗುತ್ತೆ. ಸೊ ವಾಟ್ ಐ ಗೆಟ್ ಹಿಯರ್? -7/2 multiplied with -2/7. ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಸೊ 7 and 7 get cancel, -2 and 2 get cancel, minus into minus ಏನು ಬರುತ್ತೆ? +1 ಬರುತ್ತೆ. ಸೊ x square equals to ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಬರುತ್ತಲ್ಲ, ರೈಟ್? ಸೊ ವಾಟ್ ವಿ ಗಾಟ್ ಸ್ಟೂಡೆಂಟ್ಸ್? x square equals to 1. This is what we got. So x square equals to 1 ಆದರೆ we got x is equal to what? +or-1. So this x is equal to +or-1, then we get the terms in GP. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳಿದೆ, ಆ ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಟಿಲ್ ದಟ್ ಪ್ಲೀಸ್ ರೀಕಾಲ್ ಆಲ್ ದೀಸ್ ಕ್ವಶನ್ಸ್. ಇನ್ನೂ ಕೆಲವು ಕ್ವಶನ್ಸ್ಗಳನ್ನ ನೀವೇ ಟ್ರೈ ಮಾಡೋಕ್ಕೆ ನೀವೇನೇ ಟ್ರೈ ಮಾಡಿ, ಸೊ ದ್ಯಾಟ್ ಯು ವಿಲ್ ಆಲ್ಸೋ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ವಾಟ್ ಐ ಡಿಸ್ಕಸ್ ಟುಡೇ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ drop that in the comment section students, and we shall definitely clarify your doubts. Till the next class, see you all. Take care. All the best students.